ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 3ನೇ ಸ್ಕಂಧದಲ್ಲಿ ವಿದುರ ಮೈತ್ರೇಯನ ಸಂವಾದ ಪ್ರಾರಂಭ ಆಗ್ತದೆ. ಆ ವಿದುರ ಮೈತ್ರೇಯರ ಸಂವಾದದ ಮೂಲಕವಾಗಿ ಕಪಿಲ ಹಾಗೂ ದೇವಭೂತಿಯ ಸಂವಾದವನ್ನು ಕೂಡ ಶುಕಮುನಿಗಳು ಅನುಸಂಧಾನ ಮಾಡಿಸ್ತಾರೆ. ಭಾಗವತ ವಿದುರ ಮೈತ್ರೇಯರ ಸಂವಾದದ ಪ್ರಸ್ತಾಪ ಮಾಡೋದು ಯಾಕೆ ಅಂತ ಕೇಳಬಹುದು. ಅವರಿಬ್ಬರು ಭಾಗವತದ ಪ್ರವರ್ತಕರು ಅಂತ ಸ್ಮರಣೆ ಮಾಡಿಸ್ತಾರೆ. ಭಾಗವತ ಒಂದು ಸಂಹಿತಾ ಗ್ರಂಥ ಅಂತ ತಿಳಿಬೇಕು. ಪುರಾಣ ಸಂಹಿತಾಂ ಏನಾಂ ಅಂತ ಒಂದು ಕಡೆಯಲ್ಲಿ ಹೇಳಿದ್ದಾರೆ. ಸಂಹಿತೆ ಅಂತ ಪ್ರಯೋಗಿಸೋದು ವೇದಗಳಲ್ಲಿ ಜಾಸ್ತಿ. ಋಕ್ ಸಂಹಿತ, ಯಜುರ್ ಸಂಹಿತ, ಸಾಮ ಸಂಹಿತ ಅಂತ ಕೇಳಿರಬೇಕು. ಭಾಗವತವೂ ಕೂಡ ವೇದದಂತೆ, ವೇದವೇ ಅಲ್ಲದಿದ್ರೂ ವೇದದಂತೆ ಅಂತ ನಾವು ಅನುಸಂಧಾನ ಮಾಡಬೇಕು. ವೇದಗಳನ್ನ ಋಷಿ ಛಂದಸ್ಸು ಇವುಗಳ ತಿಳುವಳಿಕೆ ಇಲ್ಲದೆ ನಾವು ಅಧ್ಯಯನ ಮಾಡಬಾರದು ಅಂತಿದೆ. ಹಾಗೆ ಭಾಗವತವನ್ನು ಕೂಡ ಇದರ ಪ್ರವರ್ತಕ ಋಷಿಗಳನ್ನು ಅನುಸಂಧಾನ ಮಾಡಬೇಕು, ಮಾಡದೆ ಒಳಗೆ ಪ್ರವೇಶ ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಮೈತ್ರೇಯ ವಿದುರರು ಕೂಡ ಪ್ರವರ್ತಕರು ಅಂತ ನಾವು ಭಾವಿಸಬೇಕು. ಭಾಗವತ ಇದು 2 ಮುಖವಾಗಿ ಬಂದಿದೆ. ಬ್ರಹ್ಮದೇವರಿಂದ ನಾರದರಿಗೆ, ನಾರದರ ಮೂಲಕ ವೇದವ್ಯಾಸರಿಗೆ, ವ್ಯಾಸರಿಂದ ಶುಕಾಚಾರ್ಯರಿಗೆ, ಶುಕಾಚಾರ್ಯರಿಂದ ಪರೀಕ್ಷಿತನಿಗೂ ಸೂತ ಪುರಾಣಿಕರಿಗೂ, ಸೂತರಿಂದ ಶೌನಕರಿಗೆ ಅಂತ ಭಾಗವತ ಒಂದು ಮುಖವಾಗಿ ಬಂದಿದೆ. ಇವರನ್ನ ಪ್ರವರ್ತಕರು ಅಂತ ಚಿಂತನೆ ಮಾಡಬೇಕು. ಅದೇ ಭಾಗವತ ನಾರಾಯಣ ಶೇಷದೇವರಿಗೆ ಉಪದೇಶ ಮಾಡಿದ. ಶೇಷನಿಂದ ಸನಕಾದಿ ಮುನಿಗಳಿಗೆ ಬಂತು. ಸನಕಾದಿ ಮುನಿಗಳಿಂದ ಬೃಹಸ್ಪತ್ಯಾಚಾರ್ಯರಿಗೆ ಭಾಗವತ ಹರಿದು ಬಂತು. ಅದಾದ ಮೇಲೆ ಸಾಂಖ್ಯಾಯನರಿಗೆ ಉಪದೇಶ ಮಾಡಿದ್ದಾಯಿತು ಬೃಹಸ್ಪತಿಗಳಿಂದ. ಸಾಂಖ್ಯಾಯನರು ಪರಾಶರರಿಗೆ ಉಪದೇಶ ಮಾಡ್ತಾರೆ.
ಪರಾಶರ ಮುನಿಗಳು ಒಂದು ಗುರುಕುಲ ನಡೆಸ್ತಾ ಇದ್ರಂತೆ. ಪರಾಶರರ ಗುರುಕುಲದಲ್ಲಿ ವೇದವ್ಯಾಸರು ಕೂಡ ಪರಾಶರರ ಮಕ್ಕಳು ಅವರೂ ಇದ್ರು. ಅತ್ಯಂತ ಸ್ನೇಹಿತರಾಗಿ ಮೈತ್ರೇಯರಿದ್ದರು. ಹಾಗಾಗಿ ವೇದವ್ಯಾಸರು ಮೈತ್ರೇಯರು ಒಂದರ್ಥದಲ್ಲಿ ಸತೀರ್ಥರು ಅಂತ ಕರೆಸ್ಕೊಳ್ತಾರೆ. ಈ ಕೊಲೀಗ್ಸ್ ಅಂತ ಇತ್ತೀಚಿನ ಭಾಷೆಯಲ್ಲಿ ಹೇಳ್ತೇವೆ. ಪರಾಶರರಿಂದ ಮೈತ್ರೇಯರಿಗೆ ಭಾಗವತ ಬಂತು. ಮೈತ್ರೇಯರು ಕಲಾಪ ಗ್ರಾಮದಲ್ಲಿ ನೆಲೆಸಿದ್ರು. ವಿದುರ ಹಸ್ತಿನಾವತಿಯ ಮಂತ್ರಿಯಾಗಿದ್ದ. ಹಾಗಾಗಿ ಅವನಿಗೆ ರಾಜ್ಯಭಾರದ ಜವಾಬ್ದಾರಿ ಇರ್ತಿತ್ತು. ಒಂದು ಒಳಗಡೆಯಿಂದ ತವಕ ಏನು ಅಂದರೆ, ಭಾಗವತ ಧರ್ಮಗಳನ್ನು ಕೇಳಬೇಕು, ಅದನ್ನು ಚೆನ್ನಾಗಿ ಮನನ ಮಾಡಬೇಕು ಅಂತ ಅಪೇಕ್ಷೆ. ಶ್ರೀಕೃಷ್ಣನಿಗೆ ವಿದುರನ ಮನಸ್ಥಿತಿ ಗೊತ್ತಿತ್ತು. ಹಾಗಾಗಿ ಕೃಷ್ಣ ತಾನು ಪರಧಾಮಕ್ಕೆ ಹೋಗುವಾಗ, ಅಂದರೆ ತನ್ನ ರೂಪವನ್ನ ಅಂತರ್ಧಾನಗೊಳಿಸಬೇಕು ಅಂತ ಇಚ್ಛೆ ಪಟ್ಟಾಗ ಉದ್ಧವನಿಗೆ ಉಪದೇಶ ಮಾಡಿದ್ನಂತೆ ಭಾಗವತವನ್ನು. ಉದ್ಧವನಿಗೆ ಉಪದೇಶ ಮಾಡಿದ ಮೇಲೆ ಇನ್ನೊಂದು ಮಾತು ಹೇಳಿದ, ನೋಡು, ನಾನು ಅಂತರ್ಧಾನ ಆಗ್ತೇನೆ, ನಿನಗೆ ಹೇಳಿದ ಭಾಗವತವನ್ನ ನೀನು ಮನಸ್ಸಲ್ಲೇ ಇಟ್ಟುಕೊಂಡಿರು, ಯಾವಾಗಲೂ ನಾನಿಲ್ಲ ಅನ್ನೋ ಕೊರಗಿರಲ್ಲ ನಿನಗೆ, ಯಾಕೆಂದ್ರೆ ನಾನೇ ಭಾಗವತ ಅನ್ನಂತ. ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ ಹೇಳ್ತದೆ. ಭಾಗವತ ಅಂದ್ರೆ ಪ್ರತ್ಯಕ್ಷ ಕೃಷ್ಣ ಅಂತ ಚಿಂತನೆ ಮಾಡಬೇಕು. ಇದು ಕೃಷ್ಣನೇ ಉದ್ಧವನಿಗೆ ಹೇಳಿದ ಮಾತು. ನಿನ್ನಂತೆ ಇನ್ನೊಬ್ಬ ಭಕ್ತ ನನಗಿದ್ದಾನೆ. ನೀನು ಪ್ರವಾಸದ ಕಡೆಯಿಂದ ಸಂಚಾರ ಮಾಡ್ತಾ ಹೊರಟಾಗ ಅಲ್ಲಿಗೆ ಸಿಗ್ತಾನೆ ನಿನಗೊಬ್ಬ. ಅವನು ವಿದುರ, ನಿನಗೇನು ಅಪರಿಚಿತನಲ್ಲ. ನೀನು ಅವನನ್ನು ಭೇಟಿಯಾದಾಗ ಹೇಳು, ಮೈತ್ರೇಯರ ಹತ್ರ ಭಾಗವತವನ್ನು ಉಪದೇಶ ಮಾಡಿಸ್ಕೋ ಅಂತ ಕೃಷ್ಣ ಹೇಳಿದ್ದಂತೆ. ನೋಡಿ, ಇದಿಷ್ಟು ಕ್ಲಿಪ್ಪು ಆಕ್ಚುಲಿ ಬರಬೇಕಾದದ್ದು ಮಹಾಭಾರತದಲ್ಲಿ. ಆದರೆ ವೇದವ್ಯಾಸರು ಅಲ್ಲಿ ಇರಬೇಕಾದ ವಿಷಯವನ್ನ ತೆಗೆದು ಭಾಗವತದ 3ನೇ ಸ್ಕಂದದಲ್ಲಿ ಎಡಿಟ್ ಮಾಡಿ ಸೇರಿಸ್ತಾರೆ. ಬೇಕಿರಲಿಲ್ಲೇನೋ ಅಥವಾ ಬೇಕಿತ್ತ? ಇದು ಅನಾಲಿಸಿಸ್ ಮಾಡಬೇಕಲ್ಲ ನಾವು. ಉದ್ಧವ ವಿದುರನಿಗೆ ಭಾಗವತದ ಅವಶ್ಯಕತೆ ಇದೆ. ಉದ್ಧವನಿಗೆ ನೇರ ಉಪದೇಶ, ವಿದುರನಿಗೆ ಮಾತ್ರ ಮೈತ್ರೇಯರ ಮೂಲಕ ಮಾಡಿಸಿಕೊಳ್ಳಿಕ್ಕೆ ಅಂತ ಆದೇಶ. ಸರಿ ಅಂತ ಉದ್ಧವ ಸಿಕ್ಕಾಗ ವಿದುರನಿಗೆ ಹೇಳಿದ್ದಂತೆ, ನೀನು ಅಲ್ಲಿ ಹೋಗ್ಬೇಕಂತೆ. ಆತ ಪಾಪ ಜಾಗ ಖಾಲಿ ಮಾಡಿ ಕಲಾಪ ಗ್ರಾಮಕ್ಕೆ ಹೋಗಿ ಭಾಗವತ ಕೇಳಿದ. ಅವರಿಬ್ಬರ ಮಧ್ಯದಲ್ಲಿ ನಡೆದ ಸಂವಾದವನ್ನ ಭಾಗವತದಲ್ಲಿ ಯೋಜನೆ ಮಾಡ್ತಾರೆ ವೇದವ್ಯಾಸ. ಬೇಕಿತ್ತ ಅಂತ. ಅದಕ್ಕೆ ನಾನು ಹೇಳಿದೆ, ವ್ಯಾಸರು ಭಾಗವತ ರಚನೆ ಮಾಡುವಾಗ ಯಾವುದನ್ನ ಹೇಳಬಾರ್ದು, ಯಾವುದನ್ನು ಹೇಳಬೇಕು ತುಂಬಾ ಚೆನ್ನಾಗಿ ಬುದ್ಧಿಯಲ್ಲಿ ಇಟ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅದೆಲ್ಲವೂ ಬೇಕೇ ಬೇಕು ಅಂತ ಮೊದಲು ತಿಳ್ಕೊಳ್ಬೇಕು. ಯಾಕೆ ಬೇಕು ಅನ್ನೋದನ್ನ ಸ್ವಲ್ಪ ನಿಧಾನಕ್ಕೆ ತಿಳ್ಕೊಂಡ್ರೂ ಪರವಾಗಿಲ್ಲ. ಆದ್ರೆ ಹೇಳಿದ್ದನ್ನು ಮಾತ್ರ ಬೇಕಿಲ್ಲ ಅನ್ನೋ ಆಕ್ಷೇಪ ಮಾಡೋ ಹಾಗಿಲ್ಲ. ಹಾಗಾಗಿ 3ನೇ ಸ್ಕಂದವನ್ನ ನಾವು ನೀವು ಅನಾಲಿಸಿಸ್ ಮಾಡ್ಲಿಕ್ಕೆ ಹೊರಟಾಗ ಅವಶ್ಯವಾಗಿ ವಿದುರ ಹಾಗೂ ಮೈತ್ರೇಯರ ಸಂವಾದ ಬೇಕು. ಯಾಕೆ ಬೇಕು ಅನ್ಲಿಕ್ಕೆ ನಾನು ಈಗ ತಾನೇ ಉತ್ತರ ಕೊಟ್ಟೆ. ನಮ್ಮ ಮನಸ್ಸು ಹೆಂಗಿದೆ ಅಂದ್ರೆ, ಯಾವುದೊಂದು ಪರಂಪರಾಗತವಾಗಿ ಬಂದಿರ್ತದೆ, ವಿಚ್ಛೇದ ಇಲ್ಲದೆ ಅದನ್ನು ವಿಶ್ವಾಸ ಮಾಡಬಹುದು ಅಂತ ನಾವು ತಿಳ್ಕೊಳ್ತೀವಿ. ಮತ್ತು ಆಕ್ಷೇಪಕ್ಕೆ ಅವಕಾಶಗಳಿಗೆ ಇರಲ್ಲ. ಅವಾಗ ಇತ್ತೀಚೆಗೆ ಹುಟ್ಕೊಂಡಿರ್ತದಲ್ಲ, ಈಗ 1000 ವರ್ಷದಿಂದ ಒಂದು ಹುಟ್ಕೊಂತು, 500 ವರ್ಷದಿಂದ ಒಂದು ಗ್ರಂಥ ಹುಟ್ಕೊಂತು ಅಂದಾಗ ಶುರು ಆಗ್ತದೆ ಮುಗಿಲೇ ಇರ್ತದೆ. ಯಾಕೆ ಅಂದ್ರೆ ಅಲ್ಲಿ ಪರಂಪರೆ ಇಲ್ಲ. ಸೊ ಎಲ್ಲಿ ಪರಂಪರೆ ಇದೆ, ಅವಿಚ್ಛಿನ್ನವಾಗಿದೆ, ಅದನ್ನ ನಾವು ವಿಶ್ವಾಸಕ್ಕೆ ತಗೊಳ್ಳಿಕ್ಕೆ ಬರ್ತದೆ. ಈ ಯುಕ್ತಿಯನ್ನ ಸಜ್ಜನರು ಸಹಜವಾಗಿ ತಲೆಯಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಭಾಗವತದ ಪರಂಪರೆ 2 ಕಡೆಯಿಂದ ಬಂದರೂ ಎಲ್ಲೂ ವಿಚ್ಛೇದ ಬಂದಿಲ್ಲ. ಇದನ್ನು ತಿಳಿಸ್ಲಿಕ್ಕೆ ವೇದವ್ಯಾಸರು ಮೈತ್ರೇಯ ವಿದುರರ ಸಂವಾದವನ್ನು ಹೇಳ್ತಾರೆ ಅಂತ. ಹಾಗಾದ್ರೆ ಭಾಗವತದ ಮಾಧ್ಯಮ
ಮೊನ್ನೆ ನಿನ್ನೆ ಹುಟ್ಟುಕೊಂಡಂಥ ಟಿವಿ ಚಾನೆಲ್ನಂತಲ್ಲ. ಇದು ಬಹಳ ಹಿಂದಿನ ಮಾಧ್ಯಮ. ಇದರ ಸಿಇಒ ಯಾರು, ಇದರ ಸಂಸ್ಥಾಪಕ ಅಧ್ಯಕ್ಷ ಯಾರು, ಯಾವ ಕಡೆಯಿಂದ ನೋಡಿದರೂ ಕೂಡ ನಾರಾಯಣನೇ ಸಿಗ್ತಾನೆ. ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ನಾರಾಯಣನೇ, ಶೇಷದೇವರಿಗೆ ಉಪದೇಶ ಮಾಡಿದ್ದು ಕೂಡ ನಾರಾಯಣನೇ. ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವೇದವ್ಯಾಸರಿಗೆ ಬಂದಿದೆ ಅಂತಂದ್ರೆ ವೇದವ್ಯಾಸರು ನಾರಾಯಣನ ಅವತಾರನೇ, ಅಲ್ಲಿ ಸಂಶಯ ಪಡಬಾರದು. ನಾರಾಯಣ ರೂಪನಾಗಿ, ನಾರಾಯಣನ ಅವತಾರನಾಗಿ ವೇದವ್ಯಾಸ ಶುಕಮುನಿಗಳಿಗೆ ಹೇಳಿದ ಅಂತ ಬಂತು. ಈ ಕಡೆಯಲ್ಲಿ ಹೇಳುವಾಗ ಸಾಂಖ್ಯಾಯನರು, ಪರಾಶರರು ಎಲ್ಲ ಪ್ರಸಕ್ತರಾದರು. ಎಲ್ಲಾದರೂ ವಿಚ್ಛೇದ ಬಂದದ್ದು ಅಂತಿದೆನಾ? ನೋಡಿ, ಈ ಪರಂಪರೆ ವಿಚ್ಛಿನ್ನ ಅಲ್ಲ ಅಂತ ಭಾಗವತದ 2ನೇ ಸ್ಕಂದದಲ್ಲಿಯೂ 3ನೇ ಸ್ಕಂದದಲ್ಲಿಯೂ ಅತ್ಯಂತ ಸ್ಪಷ್ಟವಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ. ಭಾಗವತ ಅಂತಂದ್ರೆ ನಾವು ನೀವು ತಿಳಿದಂತೆ ಶ್ಲೋಕ ರೂಪವಾಗಿದೆ ಅಂತ ಕೆಲವರ ಭ್ರಮೆ ಇದೆ. ಈಗೇನು ನಾವು ಶ್ಲೋಕಗಳನ್ನು ನೋಡ್ತಿದ್ದೇವೆ, ಓ ಇದೇ ಆದಿ ಸರ್ಗದಲ್ಲಿತ್ತ ಅಂತ. ಆದ್ರೆ ಬ್ರಹ್ಮದೇವರು ಹೇಳ್ತಾರೆ, ಪುರಾ ಮಯಾ ಪ್ರೋಕ್ತಮಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮ ಆದಿ ಸರ್ಗೇ ಅಂತಂದಿದ್ದಾರೆ. ಹಾಗಾದ್ರೆ ಭಾಗವತ ಅಂದ್ರೆ ಏನು? ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಏನದು? ಅದು ಸ್ಕ್ರಿಪ್ಟಾ? ಅದು ಸ್ಕ್ರಿಪ್ಟ್ ಅಲ್ಲ, ಅದು ಲಿಪಿ ಅಲ್ಲ. ಭಾಗವತ ಅಂದ್ರೆ ಏನು? ಭಾಗವತ ಅನ್ನೋದು ಭಗವಂತನ ಬುದ್ಧಿಯಲ್ಲಿರುವಂತಹ ಒಂದು ಅದ್ಭುತವಾದ ವ್ಯವಸ್ಥೆ. ಅದೊಂದು ಸಂವಿಧಾನ. ಅದನ್ನು ಲಿಪಿಬದ್ಧಗೊಳಿಸೋದು ಅಂತಲ್ಲ, ಅದು ಅವರ ಬುದ್ಧಿಯಲ್ಲಿರೋದು. ಅದನ್ನ ಸಮಯ ಸಮಯಕ್ಕೆ ಯಾವ ರೀತಿ ಉಪದೇಶ ಮಾಡ್ತಾ ಬಂದಿದ್ರು ಅದನ್ನೆಲ್ಲ ವಿಷಯವನ್ನು ತಗೊಂಡು ವೇದವ್ಯಾಸರು ಆಮೇಲೆ ಸ್ಕ್ರಿಪ್ಟ್ ಅಂತ ಕೊಟ್ಟರು. ಇಲ್ಲದೆ ಹೋದ್ರೆ ನಾರಾಯಣ ಬ್ರಹ್ಮನಿಗೆ ಉಪದೇಶ ಮಾಡುವಾಗಲೂ 18,000ನೇ ಇತ್ತ. 18,000 ನಾರಾಯಣ ಬ್ರಹ್ಮದೇವರಿಗೆ ಉಪದೇಶ ಮಾಡಲಿಕ್ಕೆ ಎಷ್ಟೊತ್ತು ಬೇಕಾಗಬಹುದು. ಇದನ್ನು ನಿಷೇಧಿಸ್ತದೆ. ಹಾಗಿರ್ಲಿಲ್ಲ. ಹಾಗಾದ್ರೆ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು 4 ಶ್ಲೋಕ ಅಂತ ಹೇಳಿ, ಅಹಮೇವಾಸಮೇವಾಗ್ರೇ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ. ಅಲ್ಲಿ ಅನ್ವಯ ವ್ಯತಿರೇಕಾಭ್ಯಾಂ ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಇಡೀ ಭಾಗವತದ ಸಾರವತ್ತಾದ ಮಾತು 4 ಶ್ಲೋಕದಲ್ಲಿ ಬಂತು. ಚತುಶ್ಲೋಕಿ ಭಾಗವತ ಪ್ರಸಿದ್ಧಿ ಇದೆ. ಆವಾಗ ಈ ಭಾಗವತ ಅಂತಲ್ಲ, ನಾವಿದನ್ನ ಸ್ವಲ್ಪ ಆಲೋಚನೆ ಮಾಡಿಕೊಂಡು ಭಾಗವತದ ಪರಂಪರೆಗೆ ವಿಚ್ಛೇದ ಬಂದಿಲ್ಲ. ಭಾಗವತದ ಸ್ಕ್ರಿಪ್ಟ್ ಅನ್ನು ವೇದವ್ಯಾಸರು ಬಂದ ಮೇಲೆ ರಚಿಸಿಕೊಟ್ಟದ್ದು. ವೇದವ್ಯಾಸರಿಗಿಂತ ಪೂರ್ವದಲ್ಲಿ ನಾರದರ ಬಾಯಲ್ಲಿ ಬಂದಿದೆ, ನಾರದರಿಗೆ ಬ್ರಹ್ಮನಿಂದ ಬಂದಿದೆ. ಪರಾಶರರ ಗುರುಕುಲದಲ್ಲಿ ಓದುವಾಗ ಮೈತ್ರಿಯರಿಗೆ ಪರಾಶರರು ಹೇಳಿದ್ದಾರೆ. ಅಂದಮೇಲೆ ಭಾಗವತ ನಾವು ನೀವು ತಿಳ್ಕೊಂಡಂತೆ ನಾವೇನು ತಲೆಯೊಳಗೆ ಇಟ್ಕೊಂಡಿದ್ದೀವಿ. ಇವತ್ತೊಂದು ಕಾವ್ಯ ಬರೀತಾನೆ ಒಬ್ಬ ಕವಿ, ಆ ಬರದ ಕಾವ್ಯದ ಪೊಯಮ್ ಇದೆ, ಅದು ಅವನ ಕಾಲ, ಅವನು ಬರೆದ ಸಮಯ ಎಲ್ಲ ಹೇಳಿರ್ತಾನೆ. ಹಂಗ ಭಾಗವತ ಅಂತ ತಿಳ್ಕೊಳ್ಬಾರ್ದು. ಭಾಗವತದ ವರಸೆನೇ ಬೇರೆ. ಹೀಗೆ ಪರಂಪರಾಗತ ಋಷಿಗಳ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಅವಿಚ್ಛಿನ್ನವಾದ ಪರಂಪರೆ ಇದಕ್ಕಿದೆ ಅನ್ನೋದನ್ನು ಸ್ಮರಣೆ ಮಾಡಬೇಕು. ಇದು ಒಂದು ವಿಷಯ. ನಿನ್ನೆ ಹೇಳುವಾಗ ವರಾಹ ರೂಪದ ಸಂದೇಶವನ್ನು ಚಿಂತನೆ ಮಾಡಿದ್ವಿ. ಆ ವರಾಹ ರೂಪದ ವಿವರಣೆ ವೇದದಲ್ಲಿ ಬಂದಿದೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಈ ಭೂಮಿಯನ್ನು ಉದ್ಧರಿಸುವಂತಹ ಚರಿತ್ರೆಯನ್ನು ಹೇಳ್ತಾರೆ. ಉದ್ಧೃತ ಶಿವರಾಜೇಣ ಕೃಷ್ಣೇನ ಶತಬಾಹುನಾ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನಾಭಿಮಂತ್ರಿತ. ಇದು ಮೃತ್ತಿಕೆಯನ್ನು ದಿನನಿತ್ಯ ನಾವು ಪ್ರಾರ್ಥನೆ ಮಾಡಲಿ ಅಂತ ಹೇಳ್ಕೊಡ್ತೇವೆ. ಮೃತ್ತಿಕೆ ಅಂದ್ರೆ ಭೂಮಿ ಅಂತ ಭಾವನೆ. ಮೃತ್ತಿಕಾ ಶಬ್ದ ಭೂದೇವತೆಯನ್ನು ಹೇಳ್ತದೆ. ಅದನ್ನು ತಿಳಿಬೇಕು ನಾವು. ಭೂಮಿಗೆ ಅಭಿಮಾನಿ ದೇವತೆ ಧರ ಅಂತಿದ್ದಾಳೆ.
ಅವಳು 21ನೇ ಕಕ್ಷೆಯಲ್ಲಿ ಬರ್ತಾಳೆ. ಅವಳನ್ನ ವರಾಹರೂಪಿ ಪರಮಾತ್ಮ ತನ್ನ ಕೋರೆ ಹಲ್ಲಿನ ಮೇಲೆ ನಿಲ್ಲಿಸಿ ಕಕ್ಷೆಗೆ ಜೋಡಿಸಿದ ಅಂತ ತಿಳಿಬೇಕು. ಅವಳನ್ನು ವಿವಾಹ ಮಾಡಿಕೊಂಡ, ಅವಳನ್ನು ಉದ್ಧರಿಸಿದ, ವಿವಾಹ ಮಾಡಿಕೊಂಡಿದ್ದಾನೆ. ಅವಳು ಭೂದೇವಿ ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ ಬಹಳ ಜನರಿಗೆ, ಅದಕ್ಕೆ ತಿಳಿಸ್ತೇನೆ. ಧರ ಅವಳು ಭೂ ಅನ್ನೋ ಹೆಸರಿನಿಂದ ಕರೆಸ್ಕೊಂಡ್ರು ಸಾಕ್ಷಾತ್ ಲಕ್ಷ್ಮಿ ಅಂತ ಭಾವಿಸಬಾರದಂತೆ. ಲಕ್ಷ್ಮಿಗೆ 3 ರೂಪಗಳಿದ್ದಾವೆ, ಶ್ರೀರೂಪ, ಭೂರೂಪ, ದುರ್ಗಾರೂಪ ಅಂತ. ಆ ಭೂರೂಪ ಲಕ್ಷ್ಮಿ ಸನ್ನಿಧಾನ ಮಾತ್ರ ಧರಾದೇವಿಯಲ್ಲಿ ಇರ್ತದಂತೆ. ಆ ಧರೆ ಭೂಮಿಗೆ ಅಭಿಮಾನಿ, ಅವಳು ಪೃಥ್ವಿ ಅಂತ ಹೇಳಿ ಕರೆಸ್ಕೊಳ್ತಾಳೆ. ಅವಳಲ್ಲಿ ನರಕಾಸುರ ಹುಟ್ಟಿದ್ದಂತೆ ವರಾಹನ. ಹಾಗಾಗಿ ನರಕನು ಭೂಮಿಯ ಮಗ ಅಂದ್ರೆ ಲಕ್ಷ್ಮಿಯ ಮಗ ಅಲ್ಲ, ನರಕ ಭೂಮಿಯ ಮಗ ಅಂದ್ರೆ ಧರಾಳ ಮಗ ಅಂತ ಅರ್ಥ. ಎಲ್ರಿಗೂ ಈ ವಿಷಯ ಸ್ಪಷ್ಟಪಡಿಸಿದ್ದೇ ಭಗವತ್ಪಾದರು. ಪುರಾಣಗಳಲ್ಲಿ ಎಲ್ಲೇ ನೀವು ಭೂಮಿಯ ಮಗ ನರಕ, ಅದರಿಂದ ಭೌಮಾಸುರ ಅಂತ ಕರೀತಿದ್ರು ಅಂತ ಹೇಳಿ ಅವನು ಲಕ್ಷ್ಮೀ ಪುತ್ರ ಅಂತ ತಿಳ್ಕೊಳ್ಬಾರದು. ಇದೊಂದು ಸ್ಪಷ್ಟೀಕರಣ ಅಷ್ಟೇ. ಅವಳನ್ನ ಕೋರೆ ಹಲ್ಲಿನ ಮೇಲೆ ನಿಲ್ಲಿಸಿ ಪರಮಾತ್ಮ ಕಕ್ಷೆಗೆ ಜೋಡಿಸಿದ ಅಂತ ಪ್ರಸಂಗ ನಮಗೊಂದು ತಿಳುವಳಿಕೆ ಕೊಡ್ತದೆ. ಆ ರೂಪ, ಆ ವರಾಹ ರೂಪ ಅವತರಿಸಿದ್ದು ಹೇಗದು ಅಂದ್ರೆ ಬ್ರಹ್ಮದೇವರ ನಾಸಾವಿವರದಿಂದ ಕೆಳಗೆ ಬಂತಂತೆ. ನಾಸಾವಿವರದಿಂದ ಬಿದ್ದ ವರಾಹ ಆನೆ ಗಾತ್ರದಷ್ಟು, ಗಜ ಮಾತ್ರ ಪ್ರವೃದ್ಧತೆ ಅಂತದ, ಆನೆ ಗಾತ್ರದಷ್ಟು ಬೆಳೀತಂತೆ. ಕೆಲವರಿಗೆ ಏನು ಅನ್ನಿಸ್ತದೆ, ಇನ್ಯಾವುದಾದ್ರೂ ಬೇರೆ ರೂಪ ತಗೊಳ್ಬೇಕಿತ್ತೇನೋ ದೇವ್ರು, ಹಿಂಗೂ ಕೆಲವರು ಇದ್ದಾರೆ. ಅದೇನು ವರಾಹ ಅಂದ್ರೆ ನಾವು ನೋಡಿದ ವರಾಹ ಬೇರೆ ಇದ್ದದ್ದಕ್ಕೆ ದೇವ್ರ ಮೇಲೆ ಆರೋಪ ಮಾಡೋ ಒಂದು ಚಾಳಿ ನಮಗಲ್ಲೇನೋ ಕಾಣಿಸ್ತದೆ. ಏನೇ ಆಗಿ ಕೂರ್ಮ ಬಿಟ್ಟು ಬೇರೆ ತಗೋಬಾರ್ದಿತ್ತೆ, ಅದು ಪಾಚಿ ಗಟ್ಬಿಟ್ಟಿರ್ತದೆ ನೀರಿನಲ್ಲಿ, ಅದು ಏನೋ ಒಂಥರ ಅಂತ ನಮಗೆ ಹೀಗೆ ಕೆಲವರು ಹೀಗೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಆಮೇಲೆ ಆ ನರಸಿಂಹನಾಗಿ ಹಿರಣ್ಯಕಶಿಪುನನ್ನ ಬಗದ, ಏನ್ ರಕ್ತ ಎಲ್ಲ ಕೈಗಟ್ಟ, ಇವನಿಗೆ ರಕ್ತ ಬೇಡ, ಅವನನ್ನು ಹಾಗೆ ಅಂದ್ರೆ ಇಂಥ ಪ್ರಶ್ನೆಗಳಿಗೆ ಏನು ಉತ್ತರ? ಅದಕ್ಕೆ ಉಪನಿಷತ್ತು ಹೇಳ್ತದೆ, ಅಸಂಗೋಹ್ಯಯಂ ಪುರುಷಃ. ನೀವು ಯೋಚನೆ ಮಾಡ್ತಾ ಇರೋದು ಪ್ರಾಕೃತ ಪುರುಷನ ಬಗ್ಗೆ ಅಲ್ಲಪ್ಪ, ಅಪ್ರಾಕೃತ ಪುರುಷನ ಬಗ್ಗೆ. ಅವನು ಜೀವನ ಒಳಗಿದ್ದು ಜೀವನಿಗೆ ಬರೋ ಪಾಪಗಳನ್ನು ಅಂಟಿಸ್ಕೊಳ್ಳದೆ ಇರೋಂಗಿರುವ ಶ್ರೀಹರಿ. ಅವನು ನಮ್ಮ ಕಣ್ಣಿನ ಒಳಗಿದ್ದು ಕಣ್ಣಿನೊಳಗೆ ಅಸಂಗತೆಯನ್ನು ತಂದುಕೊಡುವ ಶ್ರೀಹರಿ. ಅವನಿಗೆ ವರಾಹನಾದ್ರೇನು, ಕೂರ್ಮನಾದ್ರೇನು, ನರಸಿಂಹನಾದ್ರೇನು ಯಾವ ಸ್ಪರ್ಶ ಇರಲ್ಲ. ಹಾಗಾಗಿ ವರಾಹನಾದ ಅನ್ನುವಂಥ ಕಥೆ ಕೇಳಿದಾಗ ಲೋಕದಲ್ಲಿರೋದನ್ನೆಲ್ಲ ಅವನಲ್ಲಿ ಆರೋಪ ಮಾಡುವ ಪ್ರಶ್ನೆ ಇಲ್ಲ. ಯಾಕೆ ಉಪನಿಷತ್ ಹೇಳಿ ಅಸಂಗಃ ಅಯಂ ಪುರುಷಃ, ಅದು ಅಪ್ರಾಕೃತ ಚಿನ್ಮಯವಾದ ಭಗವದ್ ರೂಪಕ್ಕೆ ಯಾವ ಮಲದ ಸ್ಪರ್ಶ ಇರಲಿಲ್ಲ. ನೀವು ಹೇಗೆ ಹೇಳ್ತೀರಿ ಇದನ್ನ? ಇದಕ್ಕೊಂದು ವಿವರಣೆ ಕೊಡ್ತದೆ ಭಾಗವತ. ಪರಮಾತ್ಮ ನಾಸಾವಿವರದಿಂದ ಹೊರ ಬಂದ ಕೂಡಲೇನೆ ಒಂದ್ಸಲಿ ಮೈ ಕೊಡುವಿದ್ನಂತೆ. ಆ ಮೈ ಕೊಡುವಿದ ಕೂಡಲೇನೆ ಯಜ್ಞಕ್ಕೆ ಉಪಯೋಗಿಸುವ ಯಜ್ಞದ ಪಾತ್ರೆಗಳೆಲ್ಲ ಅಲ್ಲಿ ಉತ್ಪತ್ತಿ ಆಯಿತು ಅಂತ ಬರ್ತದೆ. ಏನೇನು ಬಂತು ಅಂತ ವಿವರಣೆ ಕೊಟ್ಟಿದ್ದಾರೆ. ಈ ಸುರುಕು ಮತ್ತು ಸ್ರುವ ಅಂತ ಯಜ್ಞದಲ್ಲಿ ತುಪ್ಪ ಹಾಕುವ ವಸ್ತುಗಳು, ಅದು ಬಂದದ್ದು ಈ ವರಾಹ ಮೈ ಕೊಡುವಿದ್ದಾರೆ. ಯಜ್ಞದಲ್ಲಿ ಏನೆಲ್ಲ ನೀವು ಉಪಯೋಗಿಸ್ತೀರಿ, ಎಳ್ಳು, ದರ್ಭೆ, ಸೃಕ್ಸ್ರುವಗಳು, ಆಜ್ಯ ಪಾತ್ರೆ ಇತ್ಯಾದಿ ಇತ್ಯಾದಿ, ಅವೆಲ್ಲ ಇವನ ದೇಹದಿಂದ ಬಂತಂತೆ. ನೋಡಿ, ಲೌಕಿಕ ವರಾಹವಾಗಿದ್ದರೆ ಈ ರೀತಿಯಾದಂಥ ಮಹಿಮೆ ನಡಲಿಕ್ಕೆ ಸಾಧ್ಯನಾ? ವೇದವ್ಯಾಸರು ವರಾಹ ರೂಪ ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಅವನಿಗೆ ಯಜ್ಞ ವರಾಹ ಅಂತ ಕರೆದಿದ್ದಾರೆ. ಇದೊಂದು ಯುಕ್ತಿಯಿಂದಲಾದರೂ ಪ್ರಾಕೃತ ವರಾಹನಂತೆ ವಿಷ್ಣುನನ್ನು ನಾವು ತಿಳಿಬಾರದು. ಎರಡನೇ ಯುಕ್ತಿ, ಭಾಗವತದಲ್ಲಿ ಹೇಳುವಾಗ ವರಾಹ ರೂಪ ತಾಳಿದ ಶ್ರೀಹರಿಯನ್ನು ಈ ಮಹಿಮೆಯನ್ನು ನೋಡಿದ ಕೂಡಲೇನೆ ದೇವತೆಗಳು ಸ್ತೋತ್ರ ಮಾಡಿದ್ರಂತೆ. ಜಿತಂ ಜಿತಂ ತೇ ಜಿತ ಯಜ್ಞ ಭಾವನಾ
ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯದ್ರೋಮಗರ್ದೇಶು ನಿಲಿಲ್ಯುರಧ್ವರಾಃ ತಸ್ಮೈ ನಮಃ ಕಾರಣಸೂಕರಾಯತೆ. ಎಂಥ ಅದ್ಭುತ! ಜಿತಂ ಜಿತಂತೆ ಜಿತಯಜ್ಞ ಭಾವನಾ ಅಂತ ಇದು ದೇವತೆಗಳು ಮಾಡಿದ ಸ್ತೋತ್ರ. ಅರ್ಥ ಬಹಳ ವಿಸ್ತಾರವಾಗಿ ಅನುಸಂಧಾನ ಮಾಡಲಿಕ್ಕಿದೆ, ಸಾರ ಹೇಳುತ್ತೆ. ನಮೋ ನಮಸ್ತೆ ಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕ್ರತವೇ ಕ್ರಿಯಾತ್ಮನೇ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ವರಾಹನನ್ನ ದೇವತೆಗಳು ವಿದ್ಯಾ ಗುರವೇ ನಮೋ ನಮಃ ಅಂತ ಕರೆದಿದ್ದಾರೆ. ಅದು ನನಗೆ ಆಶ್ಚರ್ಯ ಆದ ಸಂಗತಿ. ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ನೀನು ವಿದ್ಯಾಗುರು ನಮಗೆ ಅಂತ ಕರೆದಿದ್ದಾರೆ ದೇವತೆಗಳು. ಅಖಿಲ ಮಂತ್ರ ದೇವತಾ ದ್ರವ್ಯಾಯ. ಯಾಕೆ ಈ ಶ್ಲೋಕವನ್ನೇ ಹೇಳ್ತಿದ್ದೇನೆ ಅಂದ್ರೆ, ಈ ಪುರಾಣ ಸಾಹಿತ್ಯ ಕೆಲವೊಮ್ಮೆ ನಮ್ಮಂಥ ಅಜ್ಞರನ್ನ ದಾರಿ ತಪ್ಪಿಸ್ತದೆ. ಯಾಕೆ ಅಂದ್ರೆ, ಅಖಿಲ ದೇವತಾ ಮಂತ್ರ ದ್ರವ್ಯಾಯ, ನೀನೇ ಅಖಿಲ ದೇವತೆ, ನೀನೇ ಅಖಿಲ ಮಂತ್ರ, ನೀನೇ ಅಖಿಲ ಯಜ್ಞ ದ್ರವ್ಯ. ಯಜ್ಞನೂ ನೀನೇ, ದ್ರವ್ಯನೂ ನೀನೇ, ಮಂತ್ರನೂ ನೀನೇ, ದೇವತೆನೂ ನೀನೇ. ದೇವತೆ ನೀನೇ ಅಂತಂದ್ರೆ ಏನೋ ಸರಿ, ದ್ರವ್ಯ ಯಜ್ಞ ಮಂತ್ರ ನೀನೇ ಅಂದ್ರೆ ಏನು ಹೇಳೋದು? ಅಖಿಲ ಕ್ರಿಯಾತ್ಮನೇ ಕ್ರತವೇ ನಮಃ ಅಂತ ಈ ಶ್ಲೋಕಗಳಲ್ಲಿ ದೇವತೆಗಳ ಸ್ತೋತ್ರ ಎಲ್ಲೋ ಜಡಮಯ ವಸ್ತುಗಳೆಲ್ಲ ಪರಮಾತ್ಮನ ಸ್ವರೂಪ ಅಂತನ್ನುವ ಮಾತು ಬಂದಂತೆ ಕಾಣಿಸ್ತದೆ. ಈ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಭಗವತ್ಪಾದರು ಇದೆಲ್ಲ ಅಂತರ್ಯಾಮಿ ದೃಷ್ಟಿಯಿಂದ ಅನುಸಂಧಾನ ಮಾಡ್ರಿ ಅಂತ ಅರ್ಥ. ಮಂತ್ರ ದೇವರಲ್ಲ, ಮಂತ್ರ ಪ್ರತಿಪಾದ್ಯ ದೇವತೆ. ಯಜ್ಞ ದೇವರಲ್ಲ, ಯಜ್ಞ ಕ್ರಿಯೆ ಒಳಗಿರುವವನು ಪರಮಾತ್ಮ. ದ್ರವ್ಯ ದೇವರಲ್ಲ, ದ್ರವ್ಯದ ಒಳಗಿರುವವನು ಪರಮಾತ್ಮ. ಹೀಗೆ ಪ್ರತಿ ಶ್ಲೋಕವನ್ನ ದೇವತಾ ಸ್ತೋತ್ರದಲ್ಲಿ ನಾವು ಎಚ್ಚರಿಕೆಯಿಂದ ಅನುಸಂಧಾನ ಮಾಡಬೇಕು. ಈ ರೀತಿ ವರಾಹಾವತಾರದ ಸ್ಮರಣೆಯನ್ನು ಚಿಂತನೆ ಮಾಡಿದ್ದು ಒಂದು. ಎರಡನೇ ವಿಶೇಷ, ವರಾಹಾವತಾರದ ಸ್ಮರಣೆ ನಾವು ದಿನನಿತ್ಯ ಮಾಡಬೇಕಾದದ್ದೇ. ಯಾವ ಭೂಮಿಯ ಮೇಲೆ ಇದ್ದೇವೆ, ಸಾಧನಕ್ಕೋಸ್ಕರ ಅಂತ ಹೇಳಿ ಬಂದಿದ್ದೇವೆ, ಭೂಮಿನೇ ಇಲ್ಲದೆ ಇದ್ರೆ ನಾವೇನು ಸಾಧನೆ ಮಾಡ್ತಿದ್ವಿ? ಸ್ವಲ್ಪ ಆಲೋಚನೆ ಮಾಡಿ. ನಮಗೆ ಅಂತ ಒಂದು ಮನೆ ಕಟ್ಟಿಸ್ಕೊಂಡ್ರೆ ಏನು ಖುಷಿ ಪಡ್ತಿರ್ತೀವಿ ನಾವು. ನೀವು ಮನೆ ಕಟ್ಟಿಸ್ಕೊಟ್ರಿ, ನಾವಿರೋ ಹಂಗಾಯ್ತು ಅಂತ. ಭೂಮಿ ಕೊಟ್ಟ ದೇವರನ್ನ ಸ್ಮರಣೆ ಮಾಡಲಿಲ್ಲ, ಭೂಮಿಯ ಮೇಲೆ ಒಂದು 40-50ರಲ್ಲಿ ಮನೆ ಕಟ್ಟೋದವರನ್ನು ಸ್ಮರಣೆ ಮಾಡ್ತೀವಿ. ಯೋಚನೆ ಮಾಡ್ತೀವಿ. ಅದಕ್ಕೆ ಪ್ರಾರಂಭದಲ್ಲಿ ಈ ಕಥೆಯನ್ನು ಭಾಗವತ ಹೇಳಿ ಅನುಸಂಧಾನ ಮಾಡಿಸ್ತದೆ. ಅದಾದ ನಂತರ ಮುಂದುವರೆದ ಭಾಗ ಸ್ವಯಂಭೂ ಮನ್ವಂತರ, ಸ್ವಯಂಭೂ ಮನುವಿನಿಂದ ಅವನ ಮಕ್ಕಳಲ್ಲಿ ಇನ್ನು ಉಳಿದ ಸಂತತಿ ಹೇಗೆ ಬೆಳೀತು, ಪ್ರಜಾ ಸಂತತಿ, ಅದನ್ನು ನೋಡ್ತೇವೆ. ಕೊನೆಯ ಮಗಳು ದೇವಹೂತಿ. ಅವಳನ್ನ ಕರ್ದಮ ಪ್ರಜಾಪತಿ ಕೊಟ್ಟು ವಿವಾಹ ಮಾಡಿಸಿದ್ದ. ಕರ್ದಮರಿಗೆ ಪ್ರಾರಂಭದಲ್ಲಿ 9 ಜನ ಕನ್ಯೆಯರು ಹುಟ್ಟಿದ್ರು. ಯೋಗ್ಯ ವರನನ್ನು ಹುಡುಕಿ ಕನ್ಯಾದಾನ ಮಾಡಿದ ಮೇಲೆ ಕೊನೆಯವನಾಗಿ ಈತ ಹುಟ್ಟಿದ ಕಪಿಲ ಅಂತ ಹೇಳ್ತಾರೆ. ಇದು ನಮಗೆ ಕೊಡೋ ಸಂದೇಶ. ದೇವಹೂತಿ ಅಂದರೆ ಸಂಸ್ಕೃತದಲ್ಲಿ ದೇವತೆಯ ಬಗ್ಗೆ ಇರುವ ಶ್ರದ್ಧೆ ಅಂತ ಅರ್ಥ. ಹೂತಿ ಅಂದ್ರೆ ಅಭಿಪ್ರಾಯ, ಭಾವ ಅನ್ನೋ ಅರ್ಥ ಇದೆ. ಕರ್ದಮ ಅಂದ್ರೆ ಕೆಸರು ಅಂತ ಅರ್ಥ, ಜ್ಞಾನದ ಕೆಸರು. ಕರ್ದಮರಾದ್ರೆ ದೇವರ ಬಗ್ಗೆ ಇರುವ ಭಾವನೆ ದೇವಭೂತಿ ಅಂತ ಅರ್ಥ. ಅವರಿಬ್ಬರ ಸಮಾವೇಶ ಆಯ್ತಲ್ಲ, ಅದಕ್ಕೆ 9 ಹೆಣ್ಣು ಹುಟ್ಟಿದುವಂತೆ, 1 ಗಂಡು ಹುಟ್ಟಿದಂತೆ ಕಪಿಲನಾಗಿ ಅಂತ. ಅಂದ್ರೆ ಅಭಿಪ್ರಾಯ ಏನು? ನಾವೆಲ್ಲ ನಮ್ಮ ಬದುಕಿನೊಳಗೆ 9 ಹೆಣ್ಣನ್ನು ಪಡಿಬೇಕಂತ. ಯಾವುದು 9 ಹೆಣ್ಣು ಅನ್ನೋದು 7ನೇ ಸ್ಕಂದದಿಂದ ತಿಳಿತು. ನಾನು ಆವಾಗ ಭಾಗವತ ಅನಾಲಿಸಿಸ್ ಮಾಡಿಕೊಂಡು ವಿಚಾರ ಮಾಡ್ತಾ ಇದ್ರೆ, ಭಾಗವತದ ಒಂದು ಸ್ಕಂದದಿಂದ ಇನ್ನೊಂದು ಸ್ಕಂದಕ್ಕೆ ಒಂದು ವ್ಯಾಖ್ಯಾನ ಇರ್ತದೆ. ಇವರಿಗೆ ಪಡೆದ 9 ಹೆಣ್ಣು ಬೇರೆ ಅಲ್ಲ. 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಉಪದೇಶ ಮಾಡುವ ಶ್ರವಣ, ಸ್ಮರಣ,
ಕೀರ್ತನ ಅರ್ಚನ ವಂದನ ದಾಸ್ಯ ಅನ್ನುವ ಮನೋವೃತ್ತಿಗಳು ಬೇರೆ. ಆ 9 ಪಡೆದ್ರು. ಈ 9 ಪ್ರಭಾವ ಏನು ಅಂತಂದ್ರೆ, ಕೊನೇ ಮಗನಾಗಿ ಯಾರು ಹುಟ್ಟಿದ್ದಂತೆ ಕಪಿಲ. ಅಂದ್ರೆ ಎಲ್ಲಿ ಜ್ಞಾನದ ಕೆಸರು ದೇವಭೂತಿ ಅನ್ನುವಂತಹ ದೇವ ಭಾವನಾದ ಜೊತೆಯಲ್ಲಿ ಸೇರ್ತದೋ ಅಲ್ಲಿ 9 ವಿಧವಾದ ಮನೋವೃತ್ತಿ ಬದಲಾವಣೆ ಆಗ್ತದೆ, ಕಪಿಲ ನಾಮಕ ಪರಮಾತ್ಮನನ್ನು ಪಡಿಬೇಕಾಗ್ತದೆ ಎನ್ನುವ ಸಂದೇಶವನ್ನ ನಾವು ಕಪಿಲನ ಅವತಾರದಿಂದ ಚಿಂತನೆ ಮಾಡಬೇಕು. ಮೇಲ್ನೋಟಕ್ಕೆ ಇರುವ ವಿಷಯ ಕ ಅಂದ್ರೆ ಸುಖ ಅಂತ ಅರ್ಥ, ಸ್ವರೂಪ ಸುಖ ಅಂತ ನಾವು ಭಾವಿಸಬೇಕು. ಪ ಅಂದ್ರೆ ಪಾನ ಮಾಡಿಸ್ತಾನೆ, ಲ ಅಂದ್ರೆ ಆನಂದ ಪಡಿಸ್ತಾನೆ, ಲಾಲನ ಮಾಡ್ತಾನೆ. ಕರ್ದಮ ಮತ್ತು ದೇವಭೂತಿಯರು ನಿಮಿತ್ತ ಅಷ್ಟೇ, ನಾವೆಲ್ಲ ಅದರ ಪ್ರತಿನಿಧಿಗಳನ್ನಾಗಿ ತಿಳ್ಕೊಳ್ಬೇಕು ಅವರನ್ನು. ಹಾಗಾಗಿ ನಾವೆಲ್ಲರೂ ಕರ್ದಮ ದೇವಭೂತಿಯರಂತೆ ನಮ್ಮೊಳಗೇನೆ ಜ್ಞಾನದ ಕೆಸರನ್ನ, ದೇವಭೂತಿಯನ್ನು, ದೇವ ಭಾವನಾವನ್ನ ಸಮಾವೇಶಗೊಳಿಸಿ ನವವಿಧವಾದಂತಹ ಮನೋವೃತ್ತಿಯನ್ನು ಹೆಣ್ಣು ಮಕ್ಕಳನ್ನು ಪಡೆದು ಯೋಗ್ಯ ವರನಿಗೆ ಅಂತ ಅದನ್ನು ಕನ್ಯಾದಾನ ಮಾಡಿದರೆ ನಮ್ಮ ಸ್ವರೂಪ ಸುಖವನ್ನು ಪಾನ ಮಾಡಿ ನಮ್ಮನ್ನು ಲಾಲನ ಮಾಡುವ ಪರಮಾತ್ಮ ನಮಗೆ ಸಿಗ್ತಾನೆ. ಇದು ನಮಗೆ ನಿಜವಾಗಲೂ ಕಪಿಲ ಗೀತೆಯಿಂದ ಅನುಸಂಧಾನ ಮಾಡಬೇಕಾಗುತ್ತೆ. ಕಪಿಲ ಎಲ್ಲಿರ್ತಾನೆ? ಕಪಿಲ ಸುಳಾದಿ ಅಂತ ದಾಸರು ಮಾಡಿದ್ದು ನೆನಪಿದೆ. ವೇದಗಳು ಹೇಳುವಂತೆ ಬಲಗಣ್ಣಿನಲ್ಲಿರ್ತಾನೆ ಅಂತ. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ಮವಲೋಕಯ ಅಂತ ಶ್ರುತಿ ಹೇಳ್ತದೆ. ದಿವ್ಯೇನ ಚಕ್ಷುಷ ಕಪಿಲಾತ್ಮಕೇನ ತ್ವಂ ಅವಲೋಕಯ. ಹಾಗಾದ್ರೆ ಕಪಿಲ ಬಲಗಣ್ಣಿನಲ್ಲಿರ್ತಾನೆ ಅಂತ ಚಿಂತನೆ ಸ್ಪಷ್ಟ ಗೊತ್ತಾಯ್ತು. ನಮ್ಮ ಬದುಕಿನ ಜಾಗೃತ ಅವಸ್ಥೆ ಶುರು ಆಗೋದು ಬಲಗಣ್ಣಿನಿಂದಲೇ ಅಂತ ಉಪನಿಷತ್ ಹೇಳ್ತದೆ. ಅದು ವಿಶ್ವ ಅನ್ನುವ ಪರಮಾತ್ಮನ ರೂಪ 19 ಮುಖನಾಗಿ ಬಲಗಣ್ಣಿನ ಮೂಲಕವಾಗಿ ನಮಗೆ ಎಚ್ಚರಿಕೆ ತಂದುಕೊಡ್ತಾನಂತೆ ಶ್ರೀಹರಿ ಅಂತ ಉಪನಿಷತ್ತಿನ ಸಾರ. ಅಂತೂ ವಿಶ್ವರೂಪದಿಂದ ಜಗತ್ತಿನ ಜಾಗೃತ ಅವಸ್ಥೆ, ಕಪಿಲ ರೂಪದಿಂದ ಜಾಗೃತ ಅವಸ್ಥೆಯ ನಂತರದಲ್ಲಿ ಅನುಭವಿಸಬೇಕಾದ ವೈಷಯಿಕ ಸುಖ, ಸ್ಥೂಲ ಭೋಗಿ ಸಹ ಅಂತ ಉಪನಿಷತ್ತು. ಹಾಗಾಗಿ ಸ್ಥೂಲ ಭೋಗದ ಅನುಭವ ಕೊಡೋನು ಅವನೇ, ಸೂಕ್ಷ್ಮ ಭೋಗ ಕೊಡೋನು ಅವನೇ, ಇಲ್ಲ ಅಂತ ಯಾರನ್ನು. ಹಾಗಾಗಿ ವೈಷಯಿಕ ಸುಖಗಳನ್ನ ನಮಗೋಸ್ಕರವಾಗಿ ತೋರಿಸಿ ಅದರ ಭೋಗವನ್ನು ಉಂಟು ಮಾಡುವನು ಕಪಿಲ. ಈ ಮೂಲಕವಾಗಿ ನಮಗೆ ಭಾಗವತ ಒಂದು ಸಂದೇಶ ಕೊಡ್ತದೆ. ಕೆಲವರಿಗೆ ಏನು ಚಿಂತನೆ ಅಂದ್ರೆ, ಎಲ್ಲೋ ನೀವು ಅಧ್ಯಾತ್ಮದ ಕಡೆ ಕರ್ಕೊಂಡು ಹೋಗ್ಬಿಡ್ತೀರಿ ನಮ್ಮನ್ನ, ಮೊದಲೇ ಎಷ್ಟೋ ಚೆನ್ನಾಗಿದ್ವಿ, ನಿಮ್ಮ ಪುರಾಣದಲ್ಲಿ ಹೋಗಿ ನೋಡ್ರಿ ಎಲ್ಲ ಕಳ್ಕೊಂಡ್ಬಿಟ್ವಿ ಅಂತಿರ್ತಾರೆ. ನಮಗೆಲ್ಲ ಸ್ವಲ್ಪ ನೀವೇನೋ ಎಲ್ಲ ಹಾಳು ಮಾಡಿಬಿಟ್ರಿ ನಮ್ಮನ್ನು ನೀವು. ಮೊದಲು ನಮ್ಮಷ್ಟಕ್ಕೆ ನಾವೇನೋ ಆವಾಗ ವಾರಕ್ಕೆ ಒಂದ್ಸಲಿ ದೇವರು ಪುರಾಣ ಅವು ಇವು ಕೇಳ್ಕೊಂಡು ಆರಾಮಿದ್ವಿ. ಇದೇನೋ ತಲೆ ಕೆಡಿಸಿ ಕಣ್ಣಿನೊಳಗೆ ಕಪಿಲಂತೆ, ಮೂಗಿನೊಳಗೆ ಅವ ನರಸಿಂಹಂತೆ, ಹಿಂಗೆ ಹೇಳಿ 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 ಇದ್ದದ್ದು ನಾರ್ಮಲ್ ಇಲ್ರಿ ಅಬ್ನಾರ್ಮಲ್ ಆಗಿಬಿಟ್ಟಾನ ಅಂತ ಹಿಂಗೆಲ್ಲ ಶುರು ಮಾಡ್ಯಾರಿ. ಅವು 100 ರೂಪ ಹೇಳಲಿಕ್ಕೆ ಶುರು ಮಾಡಿಬಿಟ್ಟದ. ಕಣ್ಣಲ್ಲೊಬ್ಬ, ರೆಪ್ಪೆಯಲ್ಲೊಬ್ಬ, ನಾಲಿಗೆಯಲ್ಲೊಬ್ಬ, ಕಿರ್ನಾಲಿಗೆಯಲ್ಲೊಬ್ಬ, ರಸದಲ್ಲಿ ಒಬ್ಬ, ಕೈಯಲ್ಲೊಬ್ಬ, ಹಿಂಗೆ ಹೇಳಿ ಹೇಳಿ ಕೆಲವರು ಅಬ್ನಾರ್ಮಲ್ ಮಾಡಿಬಿಟ್ರು ಅಂತ ಹೇಳಿಬಿಡ್ತಾರೆ ಇತ್ತೀಚೆಗೆ. ಅದಕ್ಕೆ ಭಾಗವತ ಏನ್ ಮಾಡ್ತದೆ, ಅದು 2 ರೀತಿಯಾದ ಸುಖ ಕೊಡುವಂತಹ ಗ್ರಂಥ. ಕರ್ದಮ ಋಷಿಗಳು ಮೊದಲೇ ಮಕ್ಕಳನ್ನು ಪಡೆದಿಲ್ಲಂತೆ. ದೇವಭೂತಿ ಬಹು ವರ್ಷ ಕಾದಿದ್ದಾಳೆ, ತಾವು ಮಾಡ್ತಾ ಇದ್ದ ತಪಸ್ಸಿ ವಿಘ್ನ ಬರೋದು ಬೇಡ ಅಂತ. ಕರ್ದಮರಿಗೆ ಅನಿಸ್ತಂತೆ, ದೇವಭೂತಿ ನಿನಗೇನು ಬೇಕು ಅಂತ ಕೇಳಿದ್ರು. ಅಷ್ಟು ವರ್ಷ ಕಾದ ಮೇಲೆ ಕೇಳಿದ್ದಾರೆ. ಅವಳು ಹೇಳಿದ್ದು ಗಾರ್ಹಸ್ಥ್ಯಂ ದೇಹಿನಿ ಸುಖಂ ಅಂತ, ನನಗೆ ಗೃಹಸ್ಥಾಶ್ರಮಿಗಳಾಗಿ ಪಡಿಬೇಕಾದ ಸುಖವನ್ನು ಕೊಡ್ರಿ ಅಂತ. ಅಷ್ಟೇ ತಾನೇ ಅಂತಂದ್ರೆ, ಅಷ್ಟೇ ತಾನೇ, ಇದಾಗೀಗ ಈಗಲೇ ಕೊಡ್ತೇನೆ ನಿನಗೆ ಅಂತ ಹೇಳಿ ಜರ್ಜರಿತವಾದ ಅವರ ದೇಹವನ್ನು ಯೌವನಕ್ಕೆ ಮರಳಿಸಿದ್ರಂತೆ. ಅವಳು ಸೇವೆ ಮಾಡ್ಕೊಂಡಿದ್ದ ಅವಳ ದೇಹವೂ ಕೂಡ ಜರ್ಜರಿತ ಆಗಿತ್ತು, ಅದನ್ನು ನವಯೌವನಕ್ಕೆ ಬರೋ ಹಾಗೆ ಮಾಡಿದ್ರಂತೆ. 100 ಜನ ಕಿಂಕರಿಯರು ಅವಳ ಸೇವಕಿಯರಾಗಿ ಬಂದ್ರಂತೆ. ಕೇಳ್ತಾರೆ, ನಿನಗೆ ಇಲ್ಲಿದು ಸಾಕು, ಬೇರೆ ಲೋಕಕ್ಕೆ ಬೇಕು ಅಂತ ಹೇಳಿದ್ರಂತೆ.
ನೀವು ಹೇಗಂತೀರ ಹಾಗೆ ಅಂತ. ಸರಿ, ಹಾಗಾದ್ರೆ ನಂದನಂ ಪಾರಿಭದ್ರಂಚ, ನಂದನ ಪಾರಿಭದ್ರ ಉದ್ಯಾನವನಗಳಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ವಿಮಾನ ಬಂತಂತೆ. ಆ ವಿಮಾನದಲ್ಲಿ ಕೂಡಿಸಿ ಸಾವಿರಾರು ಕಿಂಕರಿಯರು ಅಮೃತದ ಸರೋವರದಲ್ಲಿ ಅವಳನ್ನು ಮುಳುಗಿಸಿದ್ರು. ಕೇಳಿದ್ರೆ ಎಲ್ಲಾದ್ರು ಇದು ಭೋಗ ಅಂತ. ಅಂಥ ಭೋಗದ ಅನುಭವ ಕೊಟ್ಟು 9 ಜನ ಮಕ್ಕಳು ಹುಟ್ಟಿದ್ರಂತೆ. ಈ ವಿಷಯವನ್ನು ವೇದವ್ಯಾಸರು ಭಾಗವತದಂಥ ವೈರಾಗ್ಯ ಉಳಿಸೋ ಗ್ರಂಥದಲ್ಲಿ ಹೇಳಬೇಕು ಯಾಕೆ? ಏನು ವರ್ಣನೆ ಮಾಡ್ತಾರೆ ಶೃಂಗಾರ ವರ್ಣನೆ ವ್ಯಾಸರು. ಯಾವ ಕವಿಯೂ ಕೂಡ ವ್ಯಾಸರ ಶೃಂಗಾರದ ವರ್ಣನೆ ಮುಂದೆ ಯಾವ ಕವಿಯೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವರ್ಣನೆ ಏನು ಶೃಂಗಾರ, ಏನು ಶೃಂಗಾರ. ಅದಕ್ಕೆ ನಾನು ಹೇಳ್ತೇನೆ, ಭಾಗವತದೊಳಗೆ ಏನಿಲ್ಲ. ಶೃಂಗಾರ, ವೀರ, ವಿಭತ್ಸ, ರೌದ್ರ ಎಲ್ಲ ರಸಗಳು ಕೂಡ ಭಾಗವತದೊಳಗಿದೆ. ಹಾಗಾಗಿ ವ್ಯಾಸರು ಆ ವರ್ಣನೆ ಮಾಡ್ತಾ ಬರ್ತಾರೆ. ಅವರಿಬ್ಬರ ಶೃಂಗಾರವನ್ನ 9 ಜನ ಮಕ್ಕಳು ಹುಟ್ಟಿದ್ದನ್ನು ಪರಿಚಯಿಸಿ ಕೊನೆಯದಾಗಿ ಕಪಿಲನ ಉತ್ಪತ್ತಿಯನ್ನು ಹೇಳ್ತಾರೆ. ಇದು ನಮಗೇನು ತೋರಿಸ್ತದೆ ಸಂದೇಶ ಅಂದ್ರೆ, ಒಬ್ಬ ವ್ಯಕ್ತಿ ಕರ್ದಮನಂತಾದ್ರೆ, ಅಂದ್ರೆ ನಿರೀಕ್ಷೆ ಮಾಡ್ತಾರೆ ಭಾಗವತ, ಒಬ್ಬ ವ್ಯಕ್ತಿ ಕರ್ದಮನಂತಾದ್ರೆ ಅಥವಾ ದೇವಭೂತಿ ಅಂತಾದ್ರೆ ಅವನಿಗೆ ಐಹಿಕ ಸುಖವನ್ನು ಪಡ್ಕೊಳ್ಳೋದು ಏನು ದೊಡ್ಡದಲ್ಲ ಅಂತ ಹೇಳ್ತಾರೆ. ಇದು ಏನು ಹೇಳಿಕ್ಕೆ ಹೊರಟದ್ದು ನಿಜವಾಗ್ಲೂ ಒಂದು ಬ್ರಹ್ಮಸೂತ್ರದ ಸಾರ. ಬ್ರಹ್ಮಸೂತ್ರದಲ್ಲಿ ಓಂ ಪುರುಷಾರ್ಥೋ ಅತಃಶಬ್ದಾದಿತಿ ಮಾದರಿಹಿ ಅಂತ ಬ್ರಹ್ಮಸೂತ್ರ. ವ್ಯಾಸರು ಹೇಳ್ತಾರೆ, ಬ್ರಹ್ಮಜ್ಞಾನ ಒಂದನ್ನು ಸಂಪಾದನೆ ಮಾಡಿಬಿಟ್ರೆ ಅದಕ್ಕೆ ಕೇವಲ ಮೋಕ್ಷ ಮಾತ್ರ ಫಲ ಅಂತ ಭಾವಿಸಬೇಡ. ಬದುಕಿನಲ್ಲಿ ಐಹಿಕ ಸುಖಗಳೆಲ್ಲ ತಾನಾಗೆ ಬಂದು ಸೇರ್ತಾವಂತ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಬ್ರಾಹ್ಮಣಸ್ಯ ವಿಜಾನತಃ ಅಂತ ಹೇಳ್ತಾನೆ ಪರಮಾತ್ಮ. ಬ್ರಾಹ್ಮಣಸ್ಯ ವಿಜಾನತಃ, ಎಂಥ ಅದ್ಭುತವಾದಂಥ ಮಾತು. ಆಪೂರ್ಯಮಾಣ ಅಚಲ ಪ್ರತಿಷ್ಠಂ, ಏನು ವಿಶೇಷವಾಗಿ ಹೇಳಿದ್ದಾನೆ. ಒಬ್ಬ ವ್ಯಕ್ತಿ ಬ್ರಹ್ಮಜ್ಞಾನವನ್ನು ಸಂಪಾದಿಸಿದರೆ ಜೀವನದಲ್ಲಿ ಅವನಿಗೆ ಐಹಿಕವಾದ ಸುಖಗಳೆಲ್ಲ ಅವನ ಹಿಂದೆ ತಾನಾಗೆ ಬಂದು ಸೇರ್ತದೆ. ಅವನಿಗೆ ಅದು ಗೊತ್ತೇ ಇರಲ್ಲ, ಅದೇ ಸೇರ್ತಿರ್ತದೆ. ಕೊನೆಗೆ ಎಲ್ಲಿಗೆ ಹೋಗ್ಕೊಡ್ತಾನೆ ಅಂದ್ರೆ, ದೇವ್ರೇ ಇದನ್ನು ಸಾಕು ಮಾಡು ಅಂತ ಕೇಳಿಸೋ ಅಷ್ಟು ಮಾಡ್ತಾನೆ. ಇದನ್ನು ಯಾವಾಗ ನಾವು ಅನುಭವಿಸುತ್ತೇವೆ ಅಂದ್ರೆ, ಭಾಗವತ ನಮ್ಮನ್ನ ಟ್ರೈನ್ ಮಾಡ್ತಾ ಇರೋದೇನು ಅಂದ್ರೆ, ನೀನಾಗಿ ಭೌತಿಕ ಐಹಿಕ ಸುಖಗಳನ್ನು ಬಯಸಿ ಅದಕ್ಕೆ ಹಿಂದೆ ಬೀಳಬೇಡ. ಒಂದು ಸಮಯ ಅದಕ್ಕೂ ಇದ್ದೇ ಇದೆ, ನಿಗದಿಪಡಿಸಿದಾನೆ, ಅದು ಬರ್ತದೆ. ಬಂತು ಅಂದ್ರೆ ನಿನ್ನ ಸಂಪಾದನೆಯ ಬ್ರಹ್ಮಜ್ಞಾನಕ್ಕೆ ಅದು ತಾನಾಗೆ ಬಂದು ಸೇರ್ತದೆ. ಯಾಕೆ ಬಂದಾಡ್ತೀವಿ ಅಂತ ಕೇಳ್ತೀನಿ. ಅದಕ್ಕೆ ನಾನು ಆವಾಗಲೇ ಹೇಳಿದೆ, ಎಲ್ಲೋ ನಮಗೆ ನಾವು ಈಗಿಲ್ಲದೆ ಮುಂದೆ ಏನು ಅನುಭವಿಸುವೇನೋ ಅಂತ ಹೇಳಿ ಈಗಲೇ ಭ್ರಮೆ ಒಳಗೆ ಅಂತೂ ಬಂದದ್ದೆಲ್ಲ ಬಂದ್ಬಿಡ್ಲಪ್ಪ ಅಂತ ಹೇಳಿ ಶುರು ಮಾಡಿದ್ವಿ. ಮಾವಿನ ಮರ ಬೆಳೆಸೋನಿದ್ದಾನೆ ಕೃಷಿಕ. ಆತ ಬೀಜ ಬಿತ್ತಿದ ಮೇಲೆ ಅದು ಮೊಳಕೆ ಒಡೆದು ಮರವಾಗಿ ಮತ್ತೆ ಕಾಯಾಗಿ ಹಣ್ಣಾಗಿ ಬರಲಿಕ್ಕೆ ಏನಿಲ್ಲ ಅಂದ್ರೆ ಒಂದು 7 ತಿಂಗಳು ತಗೊಳ್ತು. ನಮಗಷ್ಟು ಪುರುಸತ್ತಿಲ್ಲ ಅಂದ್ರೆ ಬೇಕಾಗಬೇಕು. ಮರನೇ ತಿಂದ್ಬಿಡ್ತೀನಿ, ಕಾಯೇ ತಿಂದ್ಬಿಡ್ತೀನಿ, ಹೂವೇ ತಿಂದ್ಬಿಡ್ತೀನಿ, ಹಿಂಗಂದ್ರೆ ಹೆಂಗ? ಇದು ನಮ್ಗೆ ಈಗ ಆಗ್ತಾ ಇರೋದು ಅದು. ಕರ್ದಮರ ಕಥೆ ಹೇಳಿ ಏನ್ ಹೇಳ್ತದೆ ಭಾಗವತ ಅಂದ್ರೆ, ನೋಡು ಒಬ್ಬ ಬ್ರಹ್ಮಜ್ಞಾನಿಯ ಶಕ್ತಿ ಎಂಥದ್ದು ಅಂತ. ಅದು ಬ್ರಹ್ಮಸೂತ್ರದ ಅರ್ಥ. ಯಾಕಂದ್ರೆ ಈ ಭಾಗವತ ಬರೀ ವೇದಾರ್ಥ ಅಷ್ಟೇ ಅಲ್ಲ, ವೇದಾರ್ಥ ನಿರ್ಣಾಯಕದ ಅರ್ಥವೂ ಭಾಗವತವಾಗಿದೆ. ಅರ್ಥೋಯಂ ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಅಂತಂದಿದ್ದಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದೊಳಗೆ ಐಹಿಕ ಸುಖವನ್ನ ಬಯಸಿ ಮಾಡಬೇಕಾದ ಸಾಧನೆಯಿಂದ ದೂರ ಆದರೆ ಅವನಿಗೆ ಇನ್ನೂ ಹೆಚ್ಚು ಸಿಗ್ತಿರ್ತದೆ ಸುಖ. ಅದರಿಂದ ಅವನೇ ವಂಚಿತನಾಗ್ತಾನೆ. ಅದರ ಬದಲು ಕರ್ದಮರಂತೆ ಆತ ಬ್ರಹ್ಮಜ್ಞಾನ ಸಂಪಾದಿಸಿದ್ರೆ ದ್ಯುನದಿ ನಿವಹ ದಂದದಿ ಅಂತಾರೆ ಜಗನ್ನಾಥದಾಸರು. ಗಂಗೆಯ ಪ್ರವಾಹದಂತೆ ಅವನಿಗೆ ಅಭೀಷ್ಟಗಳು ಹಿಂದಿಂದೆ ಬರ್ಲಿಕ್ಕೆ ಶುರುವಾಗ್ತವೆ. ಹಾಗಾಗಿ ಕಪಿಲನ ಕಥೆ ಅದು ಐಹಿಕವಾದದ್ದನ್ನು ಪಡೆಯುವ ಬಗೆಯನ್ನು ಹೇಳ್ಕೊಡ್ತದೆ. ಕಪಿಲನ ಕಥೆ ಸ್ವರೂಪ ಸುಖವನ್ನು ನಮಗೆ ಹ್ಯಾಕ್ ಪಡಿಬೇಕು ಅನ್ನೋದನ್ನು ಹೇಳ್ಕೊಡ್ತದೆ.
ಈ ಎರಡೂ ಅರ್ಥದಲ್ಲಿ ಆ ನಾಮ ಅನ್ವರ್ಥಕವಾಗಿದೆ. ಕ-ಪಿ-ಲ, ಕಪಿಲ, ಈ ಸರಿ ಹೋಗ್ತದೆ. ನಿಮಗೆ ಭೌತಿಕ ಸುಖ ಬೇಕಾ, ಅದು ಸಿಗ್ತದೆ. ಇಲ್ಲ ನಿಮಗೆ ಒಳಗಿರುವ ಆತ್ಮ ಸುಖ ಬೇಕಾ, ಅದು ಸಿಗ್ತದೆ. ಅಂದ್ರೆ ಎರಡು ಪಾರ್ಟ್ ನಾನು ಅಧ್ಯಯನ ಮಾಡುವಾಗ ನನಗೆ ಕಂಡದ್ದು. ಕರ್ತಮ ದೇವಭೂತಿಯರ ಸಂಸಾರದ ವಿಷಯವನ್ನೆಲ್ಲ ವಿಸ್ತಾರ ಮಾಡಿ ಹೇಳಿ ಐಹಿಕವನ್ನು ಹೇಳ್ತು ಭಾಗವತ. ಆಮೇಲೆ ಕಪಿಲನ ಬಾಯಲ್ಲಿ ಅವನ ಉಪದೇಶದ ಮಾತನ್ನು ಹೇಳಿ ಆಧ್ಯಾತ್ಮಿಕವನ್ನು ಹೇಳ್ತು ಭಾಗವತ. ಹಾಗಾಗಿ ಒಬ್ಬ ವ್ಯಕ್ತಿಯ ಜೀವನ ಹೀಗಿರ್ತದೆ ಅನ್ನಲಿಕ್ಕೆ ಕಪಿಲ ಗೀತೆಯ ಎರಡು ಪಾರ್ಟ್ ಅನ್ನು ನೋಡಿದ್ರೆ ಸಾಕು. ನಮ್ದೇನಾಗಿದೆ ಅಂದ್ರೆ ಮೊದಲನೇ ಪಾರ್ಟ್ ಅಷ್ಟೇ ಸಾಕು, ಇದೇ ತಪ್ಪು, ಅದು ಬೇಡ. ಎರಡನೇ ಪಾರ್ಟಿಗೂ ಬರಲೇಬೇಕಲ್ವಾ? ಎರಡನೇ ಪಾರ್ಟ್ ಏನ್ ಹಾಗಾದ್ರೆ? ಇಷ್ಟೋ ತನಕ ಮೊದಲನೇ ಪಾರ್ಟ್ ಆಯ್ತು. ದೇವಭೂತಿ ಮಾಡಿದ ಪ್ರಶ್ನೆ, ನಿರ್ವಿಣ್ಣಾತಿತರಾಂ ಧೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನಾಂಧಂತಮ ಪ್ರಭೋ. ಇದು ಕಪಿಲನನ್ನ ದೇವಭೂತಿ ಮಾಡುವ ಪ್ರಶ್ನೆಗಳು. ಮೊದಲನೇ ಪಾರ್ಟ್ನಲ್ಲಿ ಜೀವ ಏನ್ ಮಾಡ್ತಾನೆ? ಐಹಿಕ ಸುಖಗಳನ್ನ, ಭೋಗವನ್ನು ಅನುಭವಿಸ್ತಾನೆ. ಬರ್ತಾ ಬರ್ತಾ ಇಂದ್ರಿಯಗಳು ನಿರ್ವಿಣ್ಣ ಆಗ್ಲಿಕ್ಕೆ ಶುರು ಆಗ್ತದೆ. ನೋಡಿ, ಅದು ದೇವಭೂತಿ ಮಾತ್ರ ಮಾಡಿದ ಪ್ರಶ್ನೆ ಅಲ್ಲ, ನಾವು ಮಾಡ್ಕೊಳ್ಬೇಕಾದ ಪ್ರಶ್ನೆ ಅಂತ ಅರ್ಥ. ಬರ್ತಾ ಬರ್ತಾ ದೇಹ ನಿರ್ವಿಣ್ಣ ಆಗ್ಲಿಕ್ಕೆ ಶುರು ಆಗ್ತದೆ. ಆವಾಗ ವಿಷಯ ಭೋಗಗಳ ಕಡೆ ಆಸೆ ಹುಟ್ಟಲ್ಲ. ಯಾಕಾದ್ರೂ ಇಷ್ಟು ದಿವಸ ಇಂದ್ರಿಯಗಳ ಜೊತೆಯಲ್ಲಿ ಹಾರಾಡಿದ್ನೋ ಏನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಆವಾಗ ಬೇರೆ ಸುಖ ಬೇಕು ಅನ್ನಿಸ್ತದೆ. ಎದುರುಗಡೆಯಲ್ಲಿ ಬೇಕಾದಷ್ಟು ಕರೆದು ತಿಂಡಿ ತಿನಿಸಿದ್ರು ಅಲ್ಲಿಲ್ಲ. ಬೇಕಾದಂತಹ ಅದ್ಭುತವಾದ ನೋಡುವ ರೂಪ ಇರಬೇಕು, ಸೌಂದರ್ಯವತಿ, ಕಣ್ಣಿಲ್ಲ, ಮಸುಕು ಕಾಣಿಸ್ತದೆ. ಏನು ಒಳ್ಳೆ ವಾದ್ಯ, ಎಂಥ ಸುಸ್ವರವಾದ ಗಾನ, ಕಿವಿ ಮಂದಾಗಿದೆ. ಇನ್ಸ್ಟ್ರೂಮೆಂಟ್ ಚೆನ್ನಾಗಿದೆ, ಇನ್ಸ್ಟ್ರೂಮೆಂಟ್ ಬೇರೆ ದೇಶದಿಂದ ತಂದು ಕೊಟ್ಟಿದ್ದಾರೆ, ಅದು ಎಲ್ಲಿ ಬೇಕಾದಲ್ಲೂ ಬರ್ತದೆ ಇನ್ಸ್ಟ್ರೂಮೆಂಟ್. ನಮ್ಮ ಕಿವಿ ಮಂದಾಗಿದೆ, ಏನ್ ಮಾಡ್ತೀವಿ? ಯೋಚನೆ ಮಾಡಬೇಕು. ಅದು ಭಾಗವತ ನಮ್ಮನ್ನು ಯೋಚನೆ ಹೆಚ್ಚಿಸ್ತದೆ. ನಿನ್ನ ದೇಹದ ಇಂದ್ರಿಯಗಳು ಅಸ್ಥಿರಗೊಂಡು ನಿರ್ವಿಣ್ಣ ಆದ್ಮೇಲೆ ಈ ಐಹಿಕ ಸುಖಗಳ ಬಯಕೆಯಿಂದ ನಿನಗೇನಾಗ್ತದೆ? ಬೇರೆದು ಬೇಕು ಅಂತ ಅನಿಸ್ತದೋ ಇಲ್ಲೋ? ಅನಿಸ್ತದೆ ಅಂದ್ರೆ ಯಾವುದನ್ನು ಪಡಿಬೇಕು? ಅನಿಸೋದೇ ಇಲ್ಲ ಅನ್ನೋರ್ ಗತಿ ಬೇರೆ ಇದೆ, ಬಿಟ್ಬಿಡೋಣಂತೆ. ಅನಿಸ್ತದೆ ಏನ್ ಪಡಿಬೇಕು? ಇದನ್ನ ದೇವಭೂತಿ ಸ್ವತಃ ಪ್ರಶ್ನೆ ಮಾಡ್ತಾಳೆ ತನ್ನ ಮಗನಿಗೆ. ಕಪಿಲ ಉವಾಚ ಚೇತಃ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಶ್ವಸಕ್ತಂ ಹಿ ಮುಕ್ತಯೇ. ಇದು ಕಪಿಲನ ಮಾತು ಪ್ರಾರಂಭ ಆದದ್ದು. ತಾಯಿ ದೇವಭೂತಿಗೆ ಹೇಳಿದ, ಅಮ್ಮ, ಸಂಸಾರದ ಬಂಧನಕ್ಕೆ ಒಳಪಟ್ಟದ್ದು ನಿನ್ನ ಮನಸ್ಸಿನಿಂದ. ಮೋಚನೆ ಉಪಾಯ ಕೇಳ್ತಾ ಇದ್ದೀನಿ. ಯಾವುದರಿಂದ ಬಂಧನಕ್ಕೆ ಒಳಪಡಿಸಿದಿ ಅದರಿಂದಲೇ ಮೋಚನೆ ಮಾಡಬೇಕಾದದ್ದು. ಅದು ಕೇವಲ ಮನಸ್ಸಿನಿಂದ ಮಾತ್ರ ಸಾಧ್ಯ. ಇದು ಕಪಿಲನ ಉತ್ತರ. ಈ ಕಪಿಲನ ಬಾಯಲ್ಲಿ ಬಂದ ಈ ಉತ್ತರದಿಂದ ಎಷ್ಟು ವಿಸ್ತಾರವಾದ ವಿಷಯ ಪ್ರಸ್ತಾಪ ಆಗ್ತದೆ. ಸುಲಭವಾಗಿ ಹೇಳೋದಾದ್ರೆ, ನಾವು ನೀವುಗಳೆಲ್ಲ ಒಂದು ಹಂತದ ನಮ್ಮ ಬದುಕಿನಲ್ಲಿ ನಮ್ಮ ಮನಸ್ಸನ್ನ ಬರೀ ಗುಣ ಪದಾರ್ಥದ ಕಡೆಗೆ ಹಾಕಿದ್ದೀವಿ. ಇದನ್ನು ಹೇಳಬೇಕು ಪ್ರತ್ಯೇಕವಾಗಿ. ಇಷ್ಟು ಹೇಳಿದ್ರೆ ನಮಗೆ ಅರ್ಥ ಆಗಿಬಿಡ್ತದೆ. ನಾವೆಲ್ಲ ಹಾಕಿದ್ದೀವಿ ನಮಗೆ ಗೊತ್ತಿದೆ. ಮನಸ್ಸು ದೆವ್ವದ ಕಡೆಗೆ ಹಾಕಿದೆಯೋ, ದೇವರ ಕಡೆಗೆ ಹಾಕಿದೆಯೋ, ಸಂಪತ್ತಿನ ಕಡೆಗೆ ಹಾಕಿದೆಯೋ, ಎಲ್ಲಿ ಹಾಕಿದ್ವಿ ಅಂತ ನಮಗೇ ಗೊತ್ತಿದೆ ಮನಸ್ಸನ್ನ. ಇಷ್ಟು ಅನುಭವ ಆಗಿಲ್ಲ ಅಂತಂದ್ರೆ ಏನರ್ಥ? ಹಾಗಾದ್ರೆ ಎಲ್ಲಿ ಹಾಕಬೇಕಿತ್ತು ಅದು ಗೊತ್ತಿಲ್ಲ ಅನ್ಬೇಡ್ರಿ, ಅದು ಗೊತ್ತಿದೆ. ಎಲ್ಲಿ ಹಾಕಬೇಕಿತ್ತು ಅನ್ನೋದು ಗೊತ್ತಿದೆ. ಅದನ್ನು ಹೇಳಿದ ಕಪಿಲ, ಗುಣೇಶು ಸಕ್ತಂ ಬಂಧಾಯ ತೇಷು ಅಸಕ್ತಂ ಹಿ ಮುಕ್ತಯೇ. ಈ ಗುಣ ಪದಾರ್ಥಗಳ ಆಸಕ್ತಿ ಅಂದ್ರೆ ಅನಾಸಕ್ತಿಯನ್ನು ತೋರು ತಾನಾಗಿ ಮುಕ್ತಿಗೆ ಬರಲಿಕ್ಕೆ ಸಾಧ್ಯ. ನಮಗೇನಂದ್ರೆ ಇಲ್ಲಿ ಆಸಕ್ತಿ ಬಿಡಬಾರ್ದು. ದೇವರು ಕೂಡ ನಮಗೆ ಅನುಗ್ರಹ ಮಾಡಬೇಕು. ವಾದ ಇದೆ. ಕಪಿಲ ಅದನ್ನು ಒಪ್ಪಲ್ಲ. ಇದರ ಆಸಕ್ತಿ ಕಡಿಮೆ ಮಾಡು ಅಂದ್ರೆ ನನ್ನೆಲ್ಲ ಆಸಕ್ತಿ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಭಗವಂತನ ಅದ್ಭುತ ನಿರೂಪಣೆಯ ಮಾತಿನಲ್ಲಿ ಬರುವ ಸಂಗತಿ ಕೇಳಿದ್ದು ದೇವಭೂತಿ. ಸದಾ ನಿನ್ನೊಳಗೆ ಆಸಕ್ತಿ ಇರಬೇಕಾದ್ರೆ ಏನ್ ಮಾಡಬೇಕು? ಕಪಿಲ ಹೇಳಿದ,
ಬಹಳ ಸುಲಭ, ಬಹಳ ಸುಲಭ. ಎಲ್ಲೆಲ್ಲಿ ಸಜ್ಜನರು ಇರ್ತಾರೆ ಅಲ್ಲಿ ಹೋಗಿ ಸೇರಿಕೋ, ತಾನಾಗೆ ಬರ್ತದೆ ಅಂತ. ಸತ್ಸಂಗದ ಮಹತ್ವ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಎಷ್ಟು ಅದ್ಭುತವಾದ ಮಾತು. ಈ ಬಂಗಾರದ ಅಕ್ಷರದಲ್ಲಿ ಕೆತ್ತಿಸಬೇಕು ಅಂತಿರ್ತಾರಲ್ಲ, ಹಂಗಿದೆ ಈ ಮಾತು. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ. ಸತಾಂ ಪ್ರಸಂಗಾತ್, ಸಜ್ಜನರ ಸಂಘದಲ್ಲಿ ಬೀಳು. ಯಾಕೆ ಆಗಲ್ಲ ನೋಡ್ತೇನೆ, ನಿನ್ನ ಮನಸ್ಸು ಯಾಕೆ ನನ್ನ ಹತ್ರ ಡೈವರ್ಟ್ ಆಗಲ್ಲ, ನಾನು ನೋಡ್ತೇನೆ. ಅದು ಹೇಗೆ ಸಾಧ್ಯ? ಯಾಕೆ ಅಂದ್ರೆ ಅವರ ಬಾಯಲ್ಲಿ ಬರೋದೆಲ್ಲ ನನ್ನ ಕಥೆ. ಚೆನ್ನಾಗಿ ರಸಾಯನದಂತಿರೋ ನನ್ನ ಕಥೆಗಳನ್ನು ಕುಡಿಸ್ತಾರೆ. ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ. ಸರಳವಾದ ವಿಧಾನ, ಅತಿ ಸುಲಭವಾದ ವಿಧಾನ, ಖರ್ಚಿನ ವಿಧಾನ ದೇವರು ಹೇಳಲಿಲ್ಲ. ಹೊಗೆ ಕುಡಿಲಿಕ್ಕೆ ದೇವರು ತೊಡಗಿಸಲಿಲ್ಲ. ನಿನ್ನ ಮಕ್ಕಳನ್ನ ಮಡದಿ ಸಂಪಾದನೆ ಹಣವನ್ನ ಬಿಟ್ಟು ಬಾ ಅಂತ ದೇವರು ಕರೀಲಿಲ್ಲ. ಇನ್ನೊಬ್ಬರನ್ನ ತಲೆ ಒಡೆದು ನನ್ನ ಹತ್ರ ಬಾ ಅಂತ ದೇವರು ಹೇಳಲಿಲ್ಲ. ದೇವರು ಹೇಳಿದ್ದೆ ಹಾಗಾದ್ರೆ ಸಜ್ಜನರ ಸಂಘ ಮಾಡಿ ಇತ್ತಂತೆ ನೋಡಿ. ಯಾರಿಗಿದೆ ಈ ಕರುಣೆ? ಯಾರಿಗಿದೆ ಈ ದೇವರು ಹೇಳಿ ಸಜ್ಜನರ ಸಂಘದಲ್ಲಿ ಸಾಕು. ಮೊದಲನೇ ಹಂತ. ಎಲ್ಲ ಅವ್ರು ಮಾಡಿಸ್ತಾರೆ. ನನ್ನ ಹ್ಯಾಕ್ ತೋರಿಸ್ಬೇಕು ಅವ್ರು ತೋರಿಸ್ತಾರೆ. ನನ್ನ ನೋಡಿರ್ತಾರೆ ಅವರು. ಅವ್ರ ಮಾತು ಕೇಳು, ಅವರನ್ನ ನೋಡು, ಅವ್ರ ದಿನಚರಿಯನ್ನು ಅಬ್ಸರ್ವ್ ಮಾಡು. ಅವರು ಉಡುವ, ಕೂಡುವ, ಮಾತಾಡುವ, ನೋಡುವ ಎಲ್ಲವನ್ನ ಅಬ್ಸರ್ವ್ ಮಾಡಿ. ಈ ಅಬ್ಸರ್ವೇಷನ್ ಮನುಷ್ಯನಿಗೆ ಎಷ್ಟು ಬದಲಾವಣೆಯನ್ನು ಬರುತ್ತದೆ ಅಂತ ಭಗವಂತ. ಭಾಗವತದಲ್ಲಿ ಸರಿಸುಮಾರು 9 ಕಡೆಯಲ್ಲಿ ಸತ್ಸಂಗದ ಮಹತ್ವವನ್ನ ಅನಾಲಿಸಿಸ್ ಮಾಡಿ ನಾವು ತೆಗಿಬಹುದು. 11ನೇ ಸ್ಕಂದ ಭಾಗವತದಲ್ಲಿ ಸತ್ಸಂಗವನ್ನೇ ಭಾಗವತ ಧರ್ಮವನ್ನಾಗಿ ಹೇಳಬೇಕಿದೆ. ಭಾಗವತದ ಕೆಲವು ಪಾಯಿಂಟ್ಸ್ ಅನ್ನು ನಿಮಗೆ ನೆನಪಿಸೋದಾದ್ರೆ, ಒಂದು ಕಥೆ. ಒಬ್ಬ ಉಪಬರ್ಹಣ ಅಂತ ಗಂಧರ್ವನಿದ್ದ. ಇದು 7ನೇ ಸ್ಕಂದದಲ್ಲಿ ಬಂದ ಕಥೆ. ಉಪಬರ್ಹಣ ಗಂಧರ್ವನಿಗೆ ಸಾಕಷ್ಟು ಕಲೆಗಳು ಬರ್ತಿತ್ತು. ಬೇಕಾದಂಥ ಗಾನ, ವಾದ್ಯ, ನರ್ತನ ಎಲ್ಲ ಬರ್ತಿತ್ತು. ತಾನು ತನ್ನ ಹೆಂಗೆಳೆಯರನ್ನು ಕರೆಕೊಂಡು ಎಲ್ಲೆಲ್ಲಿ ಕಚೇರಿ ಇರ್ತಿತ್ತೋ ಅಲ್ಲಿಗೆ ಹೋಗ್ತಿದ್ದ. ಭೂಲೋಕದಲ್ಲ, ದೇವಲೋಕದ್ದು ಹೇಳ್ತಿದ್ದೇನೆ. ಆತ ಬಂದ ಅಂದ್ರೆ ಕಚೇರಿಗೆ ಪರಮಾನಂದ ಎಲ್ರಿಗೂ ಕೂಡ. ಅವನಿಗೆ ಆ ರೀತಿ ಕಚೇರಿಗಳನ್ನು ಕೊಟ್ಟೆ ಒಂದು ರೀತಿ ಒಳಗೆಲ್ಲೋ ಒಂದ್ ಕಡೆ ಮದ ಬಂದಿತ್ತು. ನಾನಂದ್ರೆ ಇನ್ನೇನು ನೋಡಿ, ಮೇಲಿಂದ ಮೇಲೆ ಪ್ರವಚನ ಕೊಟ್ಟು ಒಂದ್ಸಲಿ ಮದ ಬರ್ತದೆ. ಸಿನಿಮಾದಲ್ಲಿ ನಟಿಸಿ ಮದ ಬರ್ತದೆ. ಅಂತೂ ಆ ವೃತ್ತಿಯಲ್ಲಿ ಅವರವರು ಯಾವುದೋ ಒಂದು ಸಂದರ್ಭದಲ್ಲಿ ಎಳುತ್ತಾರೆ ಮದದಿಂದ. ಈತನಿಗೆ ಮದ ಬಂತು. ಎಂಥ ವಿಚಿತ್ರ ನೋಡಿ. ಯಾವುದೋ ಒಂದು ದೇವ ಸಭೆಯೊಳಗೆ ಉಪಬರ್ಹಣ ಹೋದಾಗ ತಾನು ಮದದಿಂದ ವರ್ತಿಸಿದ ಅಂತ ದೇವತೆಗಳು ಸಿಟ್ಟಾಗಿ ಅವನಿಗೆ ಶಪಿಸಿದಂತೆ. ದೇವಲೋಕದಿಂದ ಕೆಳಗೆ ಬಿದ್ದ. ನೀನೊಬ್ಬ ಭೂಮಿಯ ಮೇಲೆ ದಾಸಿ ಪುತ್ರನಾಗುವ ಶಾಪ ಹಾಕಿದ್ದ. ಗಂಧರ್ವ ಲೋಕದಲ್ಲಿದ್ದವನಿಗೆ ಭೂಲೋಕದಲ್ಲಿ ಹುಟ್ಟೋದೇ ಶಿಕ್ಷೆ ನೋಡಿ. ದೇವಲೋಕದಲ್ಲಿ ತಪ್ಪಿತಸ್ಥರಿಗೆಲ್ಲ ದೇವಲೋಕದಲ್ಲಿ ಜೈಲು ಮಾಡಲಿಲ್ಲ ದೇವರು, ಅದೇ ಸಮಸ್ಯೆ. ಭೂಲೋಕದಲ್ಲಿ ಮಾಡಿಸಿಲ್ಲ. ಆ ಶಿಕ್ಷೆ ಅನುಭವಿಸಲಿಕ್ಕೆ ಒಬ್ಬ ದಾಸಿ ಪುತ್ರನಾಗಬೇಕಾಯ್ತು. ಯಾರೋ ಕೇಳಿದ್ರು, ಇದು ಶಿಕ್ಷೆ ಏನಾಯ್ತು? ಭೂಮಿ ಮೇಲೆ ಹುಟ್ಟಿದ ಅಷ್ಟೇ. ಅದಕ್ಕೆ ಹೇಳಿದೆ, ಸಿಟಿಯಲ್ಲಿರೋ ಡಾಕ್ಟರನ್ನ ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ತಾನೇ ಅಂತಾರೆ. ಅಥವಾ ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೆ ಪರಿಸರಕ್ಕೆ ಕಳಿಸಿದ್ರಲ್ಲ ನನ್ನನ್ನ, ಬಹಳ ಚಲೋ ಆಯ್ತು ನೀವು ಟ್ರಾನ್ಸ್ಫರ್ ಮಾಡಿದ್ದು, ಹಿಂಗೆ ಯಾರು ಅಂತಾರೆ. ಹೇಳ್ತು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಇದೇನೋ ಇಲ್ಲೋ. ಹಾಗೆ ದೇವಲೋಕದಲ್ಲೂ
ಆ ಸ್ತರದಲ್ಲಿ ಮಾಡುವ ತಪ್ಪಿತಸ್ಥರಿಗೆ ಭೂಲೋಕವೇ ಒಂದರ್ಥದಲ್ಲಿ ತಪ್ಪಿಗೆ ಶಿಕ್ಷೆ ಅನುಭವಿಸಲಿಕ್ಕಿರೋ ತಾಣ. ಈ ರಹಸ್ಯವನ್ನು ನಮಗೆ ಪುರಾಣಗಳೇ ಹೇಳಿಕೊಡ್ತಾರೆ. ಹಾಗಾಗಿ ಕೆಲವ್ರದ್ದು ವಾದ ಏನಿದೆ ಅಂದ್ರೆ, ಅವರೇನ್ರಿ ದೇವತೆಗಳು ಆರಾಮಿರ್ತಾರೆ, ಹಿಂಗೆ ಅನ್ಬಾರ್ದು. ಅವ್ರೇನ್ ಮಾಡಿದ್ರು ನಡೀತದೆ. ಇದು ಬೇರೆ ಶುರು ಆಗಿದೆ ಇತ್ತೀಚೆಗೆ. ಅವ್ರೇನ್ ಮಾಡಿದ್ರು ನಡೀತದೆ. ಅವ್ರೇನ್ರಿ ರಂಬೆ, ಊರ್ವಶಿ, ಮೇನಕೆ ಎಲ್ಲ ಕುಳಿತಿರ್ತಾರೆ. ಸದಾ ಅವ್ರ ವಾದ್ಯ ಘೋಷಗಳು. ಅಂದ್ರೆ ದೇವತೆಗಳು ಅನ್ನೋ ಕಲ್ಪನೆಯನ್ನು ಇತ್ತೀಚಿನ ಮಾಧ್ಯಮಗಳು ತಪ್ಪಾಗಿ ಕಲ್ಪನೆ ಕೊಡ್ತಾರೆ. ಇದು ಅಪರಾಧ, ಇದು ಅಪರಾಧ, ಹಾಗೆ ಮಾಡಬಾರ್ದು. ನಿಮಗೆ ಗೊತ್ತಿಲ್ಲಲ್ಲ ಅವ್ರ ಬಗ್ಗೆ ಮಾತಾಡಬಾರ್ದು. ಆ ವ್ಯವಸ್ಥೆನೇ ಬೇರೆ. ಅವ್ರ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡೇ ವ್ಯವಹರಿಸುವುದು. ಯಾವಾಗೋ ತಾತ್ಕಾಲಿಕವಾಗಿ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ. ಹಾಗಾಗಿ ಅವರಿಗೆ ಶಿಕ್ಷೆಯೂ ತಾತ್ಕಾಲಿಕ ಅಂತ ತಿಳಿದಿರಬೇಕು. ಅದನ್ನು ತಾತ್ಪರ್ಯದಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಅವರವರ ತಪ್ಪಿಗೆ ಆದ ಶಿಕ್ಷೆಯನ್ನು ಕೊಡಲಿಕ್ಕೆ ಭೂಮಿಗೆ ಬರಬೇಕಾಯ್ತು. ಈಗ ನೋಡಿ, ಅಲ್ಲಿ ಮಾಡಿದ ಆ ತಪ್ಪಿಗೆ ಶಿಕ್ಷೆ ಭೂಮಿಗೆ ಬಂದಾಗ ಅದು ಪರಿಹಾರ ಹೇಗಾಗುತ್ತೆ? ದಾಸಿ ಪುತ್ರನಾಗಿ ಹುಟ್ಟಿದ ದಾಸಿ ಪಾಪ ತಾಯಿಗೆ ಏನೋ ಒಂದು ಆತಂಕ, ನನ್ನ ಮಗ ಎಲ್ಲಿ ದಾರಿ ತಪ್ಪಿಬಿಡ್ತಾನೆ, ನನಗಂತೂ ಅವನನ್ನು ಎತ್ತರ ಮಾಡಿ ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಕೆಲಸ ಮಾಡಿಕೊಂಡು ಹೊಟ್ಟೆ ಪಾಡು ನಡೆಸಬೇಕು, ಏನ್ ಮಾಡ್ಬೇಕು ಇವನನ್ನ ಒಳ್ಳೆ ದಾರಿ ತರಲಿಕ್ಕೆ ಅಂತ ಆಲೋಚನೆ ಮಾಡ್ತಾನೆ ಇತ್ತು. ಇದಕ್ಕಿದ್ದ ಹಾಗೆ ಅವಳಿದ್ದ ಊರಿಗೇನೆ ಕೆಲವು ಯತಿಗಳು ಚಾತುರ್ಮಾಸ್ಯ ಕೈಗೊಂಡು ಅವರ ಉಡಿಗೆ ಹೋಗಿ ಹಾಕ್ತಾಳೆ, ನನ್ನ ಮಗನ್ ನಿಮಗೆ ಒಪ್ಪಿಸಿದ್ದೇನೆ, ನೀವೇನಾದ್ರೂ ಮಾಡ್ರಿ, ಅವನಿಗೇನು ವಿದ್ಯೆ ಹೇಳ್ಕೊಡ್ತೀರೋ ಬಿಡ್ತೀರೋ ತಯಾರು ಮಾಡ್ತೀರೋ ನಾ ಕೇಳಲ್ಲ, ನಿಮಗೆ ಒಪ್ಪಿಸಿದ್ದೇನೆ ಅಂತ. ಆಯ್ತು, ಇರ್ಲಿ ಬಿಡು ಅಂದ್ರು. ಸಜ್ಜನರ ಸ್ವಭಾವನೆ ಅದು. ಬಹಳ ಬುದ್ಧಿವಂತನನ್ನ, ಬಹಳ ಸಿರಿವಂತನನ್ನ, ಭಾರೀ ಚುರುಕಿರೋರನ್ನು ಕರ್ಕೊಂಡು ಬಂದು ಅವನು ತಯಾರು ಮಾಡಿ ನೋಡಿದ್ರೆ ಹೆಂಗ್ ತಯಾರು ಮಾಡಿ, ಇದೇನು ದೊಡ್ಡಿಸ್ಕೇನು, ಇದು ದೊಡ್ಡಿಸ್ಕೇನಾ? ಏನಿಲ್ಲ ಅವನಿಗೆ, ಏನೇನೇನೇನಿಲ್ಲ. ಅವನು ಕರ್ಕೊಂಡು ಬಂದು ಇರ್ಲಿ. ಅವನು ಏನ್ ಮಾಡ್ತಿದ್ದ ದಾಸಿ ಪುತ್ರ, ಇವರನ್ನೇ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೇನು ಪ್ರತ್ಯೇಕ ಏನು ಕೂಡಿಸ್ಕೊಂಡು ಪಾಠ ಇರಲಿಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಅವ್ರು ಹೇಳ್ತಾರೆ, ತಾನು ಹೇಳ್ತಿದ್ದ. ಸ್ನಾನಕ್ಕೆ ಹೊರಗೆ ಹೋಗ್ತಿದ್ದ, ಅವರಂತೆ ಮುಳುಗುತ್ತಿದ್ದ, ಅವನು ಮತ್ತೆ ಬರ್ತಿದ್ದ. ಅವ್ರು ಕೂತ್ಕೊಂಡ್ರೆ ಇವನು ಕೂಡ್ತಿದ್ದ, ಅವ್ರು ಉಪನ್ಯಾಸ ಮಾಡಿದ್ರೆ ಕೇಳ್ತಿದ್ದ, ಅವ್ರ ಅನುಮತಿ ಪಡೆದು ಊಟ ಮಾಡ್ತಿದ್ದ. ಹೀಗೆ 4 ತಿಂಗಳು ಕಳೆದ. ನೋಡಿ, ಅವನು ಇಡೀ ಜೀವನ ಮಾರ್ಪಾಡಾದದ್ದು ಯಾರಿಂದ ಅಂತ ಹೇಳ್ತಿದ್ರು ಭಾಗವತ, ಸಜ್ಜನರಿಂದ. ಸೊ ಈ ಕಥೆ ನಾರದರು ವೇದವ್ಯಾಸರಿಗೆ ಹೇಳಿದ್ರು ಅಂತ ಮೊದಲನೇ ಸ್ಕಂದದಲ್ಲಿ ಬರ್ತದೆ. ಉಪಬರ್ಹಣನ ಕಥೆ ಅಂದ್ರೆ ಈತನೇ ಉಪಬರ್ಹಣನಾಗಿದ್ದ ಅಂತ ಅನ್ನೋ ಕಥೆ ಸಪ್ತಮ ಸ್ಕಂದದಲ್ಲಿ ಬರ್ತದೆ. ಸತ್ಸಂಗದಿಂದ ಉದ್ಧಾರ ಆಗಬೇಕು ಅಂತ ಹೇಳುವ ಮಾತು ಕಪಿಲನ್ನು 3ನೇ ಸ್ಕಂದದಲ್ಲಿ ಬರ್ತದೆ. ಮೂರನ್ನೂ ನಾವು ಏಕಕಾಲದಲ್ಲಿ ಅನಾಲಿಸಿಸ್ ಮಾಡಿಕೊಂಡ್ರೆ ಒಂದು ಸ್ಪಷ್ಟ ಮಾಹಿತಿ ನಮಗೇನು ಸಿಗ್ತದೆ ಅಂದ್ರೆ, ನಮ್ಮ ಜೀವನದೊಳಗೂ ನಾವು ಒಬ್ಬ ಉಪಬರ್ಹಣರೇ. ಯಾವ್ದ್ಯಾವುದೋ ಸಂದರ್ಭಕ್ಕೆ ಅನುಗುಣ ಮದಭರಿತರಾಗಿರ್ತೇವೆ. ಇನ್ನೇನೋ ಹಿರಿಯರ ಶಾಪಕ್ಕೆ ಗುರಿಯಾಗಿ ಭೂಮಿ ಮೇಲೆ ಬಂದಿರ್ತೇವೆ. ಈಗಲಾದರೂ ನಮ್ಮ ಉದ್ಧಾರ ಆಗಬೇಕು ಅಂತ ಅನಿಸಿದೆ ಅಂತಾದ್ರೆ ಸಜ್ಜನರ ಸಂಘದಲ್ಲಿ ತೊಡಗಬೇಕು ಅಂತ. ಈ ಕಥೆಯನ್ನು ನಾರದರು ವೇದವ್ಯಾಸರ ಮುಂದೆ ಹೇಳಿಕೊಂಡು, ವ್ಯಾಸರೇ ನಾನೇ ಒಬ್ಬ ಉದಾಹರಣೆ ಸಾಕು, ಭಾಗವತ ಧರ್ಮವನ್ನು ಜಗತ್ತಿಗೆ ಕೊಟ್ಬಿಡ್ರಿ, ನನಗೆಲ್ಲ ಇಷ್ಟ ಆದದ್ದು ಆ ಸಜ್ಜನರ ಸಂಘದಿಂದ ಅಂತ ಹೇಳಿ. ಹಾಗಾಗಿ ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ, ಇವತ್ತು ನಾರದರಂಥ ಎತ್ತರದ ಸ್ಥಾನ ಆತನಿಗೆ ಸಿಕ್ಕದ್ದು ಅದು ಸಜ್ಜನರ ಸಂಘದಿಂದ ಅಂತ ಭಾಗವತ ಹೇಳಿ ನಮ್ಮನ್ನೆಲ್ಲ ಎಚ್ಚರಿಸ್ತದೆ. ಕಪಿಲನ ಮಾತಿಗೆ ಒಂದು ಉದಾಹರಣೆಯಾಗಿ ಕೊಟ್ಟಿದೆ. ಹೀಗೆ ಬೇರೆ ಬೇರೆ ಪ್ರಸಂಗಗಳನ್ನು ನೀವೇ ನೋಡ್ಕೊಳ್ಬಹುದು. ಮುಂದೆ 5ನೇ ಸ್ಕಂದದಲ್ಲಿ ರಘುಗಣ ಅಂತ ಒಬ್ಬ ರಾಜ, ಅವನಿಗೆ ಈ ದೇಶ ಆಳಿದ ಭರತನಂಥವನ ಸಂಘದಿಂದ ಅವನ ಉಪದೇಶದಿಂದ ಉದ್ಧಾರ ಆದ ಅಂತ ಹೇಳ್ತಾರೆ. ಹೀಗೆ ಲೋಕದೊಳಗೆ ಯಾರೇ ಒಬ್ಬ ವ್ಯಕ್ತಿ ಎತ್ತರದ ಸ್ಥಾನಕ್ಕೆ ಹೋಗ್ಬೋದು, ಬದಲಾವಣೆ ಆಗ್ತಾನೆ, ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೊಬ್ಬರ ಸತ್ಸಂಗವೇ ಕಾರಣ ಆಗಿರುತ್ತದೆ. ಇದು ಕಪಿಲನ ಉಪದೇಶದಿಂದ ನಾವು ಅನುಸಂಧಾನ ಮಾಡಬೇಕು. ಇದು ಒಂದು ಅಂಶ. 2ನೇ ಅಂಶ,
ಮನುಷ್ಯನಿಗೆ ಧ್ಯಾನ ಬಹಳ ಮುಖ್ಯ ಅಂತ ಜೀವನದೊಳಗೆ. ಧ್ಯಾನ ಹೇಗೆ ಮಾಡಬೇಕು? ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಮಾಡಬೇಕು. ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಟ್ಯಂ ಉತ್ತುಂಗರಕ್ತ ವಿಲಸನ್ನಖ ಚಕ್ರಮಾಲಜ್ಯೋತ್ಸ್ನಾಕಿರಾಹತ ಮಹೃದಯಾಂಧಕಾರಂ. ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಹೃದಯ ಕಮಲವನ್ನು ಅರಳಿಸಿ ಧ್ಯಾನ ಮಾಡಬೇಕಂತ. ಇದು ಸುಲಭ ಅಲ್ಲವೇ? ಸಜ್ಜನರ ಸಂಘ ಅತಿ ಸುಲಭ, ಧ್ಯಾನವೂ ಸುಲಭ. ಅದಕ್ಕೊಬ್ಬ ಗೈಡೆನ್ಸ್ ಬೇಕಷ್ಟೇ, ಸ್ವಲ್ಪ ಗೈಡೆನ್ಸ್ ಬೇಕು ಗುರುಗಳದ್ದು. ನಮಗೆ ನಮ್ಮ ದೇಹದೊಳಗೆ ಮೂಲಾಧಾರದಿಂದ ಆರಂಭ ಮಾಡಿ ಶಿರಪರ್ಯಂತರ ಒಂದು ನಾಡಿ ಇದೆ. ಅದನ್ನು ಸುಷುಮ್ನ ಅಂತ ಕರೀತಾರೆ, ಬ್ರಹ್ಮನಾಡಿ ಅಂತ ಹೆಸರು. ಆ ನಾಡಿಯ ಮಧ್ಯಭಾಗದಲ್ಲಿ ಹೃದಯ ಕಮಲ ಅಂತ ಹೇಳ್ತಾರೆ. ಅಲ್ಲಿ 8 ದಳದ ಕಮಲ. ಅದು ಯಾವಾಗಲೂ ಮೊಗ್ಗಾಗಿದ್ದರಿಂದ ನಮ್ಮ ಮುಖವು ಮೊಗ್ಗಾಗಿರುತ್ತೆ. ಅದು ಯಾವಾಗ ಅರಳುತ್ತದೆ, ನಮ್ಮ ಮುಖ ಅರಳುತ್ತದೆ. ಯಾರ್ಯಾರಿಗೆ ಆ ಕಮಲ ಅರಳಿದೆ ಅವರ ಹತ್ರ ಹೋದ್ರೆ ಸುವಾಸನೆ ಬರ್ತದೆ. ಯಾರ ಆ ಕಮಲವನ್ನು ಅರಳಿಸಿ ಭಗವಂತನ ಧ್ಯಾನ ಮಾಡ್ತಿರ್ತಾರೆ ಅವರ ಪಾದ ತೊಳೆದ್ರೆ ಪಾದದ ನೀರೂ ಕೂಡ ಸುಗಂಧಮಯವಾಗಿರುತ್ತದೆ. ಅತ್ಯಂತ ರಹಸ್ಯವಾದ ವಿಚಾರಗಳಿವೆ. ದಿನನಿತ್ಯ ಮನುಷ್ಯನ ಪ್ರಯತ್ನಗಳಲ್ಲಿ ಇದೊಂದು ನಡಿಬೇಕು ಅಂತ ಕಪಿಲ ನಿರೀಕ್ಷೆ ಮಾಡ್ತಾನೆ. ತನ್ನ ಅಮ್ಮನಿಗೆ ಹೇಳಿಕೊಟ್ಟೆ ಈ ಗುಟ್ಟನ್ನ. ಜಿತಾಸನ ಜಿತಶ್ವಾಸ, ಆಸನ ಗೆಲ್ಲು, ಶ್ವಾಸವನ್ನ ಚೆನ್ನಾಗಿ ಗೆಲ್ಲು, ಆಹಾರ ನಿಯಂತ್ರಣ ತಂದುಕೋ, ಇಂದ್ರಿಯಗಳನ್ನು ನಿಯಂತ್ರಿಸ್ಕೋ, ಹೃದಯ ಕಮಲವನ್ನು ಅರಳಿಸು ಅಂತ. ಹೃದಯ ಕಮಲ ಹೇಗೆ ಅರಳಬೇಕು? ಹೊರಗಿನ ಕಮಲ ಅರಳಬೇಕಾದ್ರೆ ಸೂರ್ಯನ ಕಿರಣ ಬರಬೇಕು. ಒಳಗಿನ ಕಮಲ ಅರಳಬೇಕಾದ್ರೆ ಏನ್ ಮಾಡಬೇಕು? ಜ್ಞಾನದ ಸೂರ್ಯ ಅರಳಬೇಕು. ಜ್ಞಾನದ ಸೂರ್ಯ, ಜ್ಞಾನದ ಕಿರಣ ಬೀಳಬೇಕು. ನಮ್ಮೊಳಗೆ ಸೂರ್ಯ ಇದ್ದಾನೆ, ಅದು ನಮಗೆ ಗೊತ್ತಿಲ್ಲ. ನಾವು ಹೊರಗಿನ ಸೂರ್ಯನನ್ನಷ್ಟೇ ನೋಡ್ತಿದ್ದೇವೆ, ಒಳಗೆ 12 ಸೂರ್ಯರಿರ್ತಾನೆ. ಅದರಲ್ಲಿ ವಿಶೇಷವಾಗಿ ಜ್ಞಾನದ ಸೂರ್ಯ ಬಹಳ ಮಹತ್ವ. ಮಹಾನುಭಾವರು ಹೇಳ್ತಾರೆ, ವೇದವ್ಯಾಸರೇ ಒಂದು ಸೂರ್ಯ ಇದ್ದ ಹಾಗೆ. ಅವರ ಬಾಯಿಯಿಂದ ಬರುವ ಪುರಾಣಗಳ ಮಾತೆಲ್ಲವೂ ಕಿರಣ ಇದ್ದ ಹಾಗೇನೆ. ತನ್ಮೂಲಕವಾಗಿ ಮನಸ್ಸಿನಲ್ಲಿ ತಂದುಕೊಂಡ್ರೆ ತಾನಾಗೇ ಕಮಲ ಅರಳುತ್ತದೆ. ಆ ಅರಳಿನ ಕಮಲದಲ್ಲಿ ಭಗವಂತನನ್ನ ಪಾದದಿಂದ ಮಸ್ತಕದವರೆಗೆ ಚಿಂತನೆ ಮಾಡಬೇಕು. ಪಾದ ಚಿಂತಿಸುವಾಗ ಪಾದದ ಕೆಳಭಾಗದ ಧ್ವಜ, ವಜ್ರ, ಅಂಕುಶಗಳ ಚಿಹ್ನೆಯನ್ನು ಚಿಂತನೆ ಮಾಡಬೇಕು. ಪಾದದಿಂದ ಬಂದ ಗಂಗೆ ಅದೇ ಮೂರ್ಲೋಕವನ್ನು ಪವಿತ್ರೀಕರಿಸ್ತದೆ ಅಂದ್ರೆ ಪಾದದ ಮಹಿಮೆ ಹೇಗಿರಬೇಡ. ಗಂಗೆಯನ್ನು ಧರಿಸಿದ ಶಿವನಿಗೆ ಶಿವ ಅಂತ ನಾಮ ಬಂತಂತೆ. ಯಾಕೆಂದ್ರೆ ಪಾದೋದಕ ಶಿವ ಆದ್ರಿಂದ ಧರಿಸಿದ್ದಕ್ಕೆ ಶಿವನೆನಿಸಿತ್ತಂತೆ. ಪಾದದ ಮೇಲ್ಭಾಗದ ಪ್ರಪದ, ಗುಲ್ಫಗಳು, ಲಕ್ಷ್ಮಿ ದಿನನಿತ್ಯ ಸೇವಿಸುವಂಥ ಮೊಣಕಾಲು, ಮಂಡಿ, ಸತ್ವಯುತವಾದ ಬಲಯುತವಾದಂಥ ಭಗವಂತನ ತೊಡೆ, ಪೀತಾಂಬರ, ನಡುಪಟ್ಟಿ, ತೆಳುವಾದ ಉದರ, ಉದರದಲ್ಲಿ 14 ಲೋಕಗಳನ್ನು ಹೊತ್ತಿದ್ದಾನೆ. ಮಧ್ಯದ ನಾಭಿ, ನಾಭಿಯಿಂದ ಹೊರಹೊಮ್ಮಿನ ಕಮಲ, ಕಮಲದಲ್ಲಿರುವ ಚತುರ್ಮುಖ ಬ್ರಹ್ಮ, 4 ಮುಖದಿಂದ 4 ವೇದ ಹೇಳ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ನಾಭಿಯ ಮೇಲ್ಭಾಗದಲ್ಲಿ ತ್ರಿವಳಿಗಳು, 3 ರೇಖೆ, ಅದರ ಮೇಲ್ಭಾಗದಲ್ಲಿ ಅಚ್ಚ, ಗ್ರೈವೇಯ, ನೀಲ ಮೊದಲಾದ ಮಣಿಗಳಿಂದ ನಿರ್ಮಾಣ ಮಾಡಿದ ಪದಕಗಳನ್ನು, ಹಾರಗಳನ್ನು ಧರಿಸಿದ್ದಾನೆ ಅಂತ ಧ್ಯಾನ ಮಾಡಬೇಕು. ವಕ್ಷಸ್ಥಳ, ಲಕ್ಷ್ಮೀ ದೇವಿ ಇದ್ದಾಳೆ. ಶ್ರೀವತ್ಸ ಅನ್ನೋ ಚಿಹ್ನೆ ಅಂತ ಕರೀತಾರೆ. ಅಲ್ಲಿರುವ ಲಕ್ಷ್ಮೀ ಕೃಪಾದೃಷ್ಟಿ ನನ್ನ ಮೇಲೆ ಹರಿತಾ ಇದೆ ಅಂತ ಧ್ಯಾನ ಮಾಡಬೇಕು. ದಷ್ಟಪುಷ್ಟವಾದ ಎದೆ, ಗೋಡೆಯಂತೆ ಇದೆ ಅಂತೆ. ಅವನ ಹೆಗಲುಗಳು, ಭುಜಗಳಿಗೆ ಹಾಕಿದ ನಾಗಾಭರಣ, ಕೈಗಳಿಗೆ ಹಾಕಿದಂತಹ ಕಡಗಗಳು, ಬೆರಳುಗಳಿಗೆ ಹಾಕಿದ ಉಂಗುರ, ಸೂರ್ಯರನ್ನು ಹೋಲುವ ಅಂಗೈ, ಆ ಅಂಗೈಗಳನ್ನು ಸ್ಮರಣೆ ಮಾಡಬೇಕು. ಒಂದೊಂದು ಕೈಗಳಲ್ಲಿ ಇರಿಸಿದಂತಹ ಚಕ್ರ, ಶಂಖ, ಗದಾ ಪದ್ಮಗಳನ್ನು ಅಥವಾ ಖಡ್ಗ ಪದ್ಮಗಳನ್ನು ಅನುಸಂಧಾನ ಮಾಡಬೇಕು. ಭಗವಂತನ ಕಂಠ ಶಂಖದಂತಿದೆ. ಶಂಖದ ಭಾಗವನ್ನು ಹೋಲ್ತದೆ. ಮಧ್ಯದಲ್ಲಿರುವ ತ್ರಿರೇಖೆಗಳನ್ನು ಧ್ಯಾನ ಮಾಡಬೇಕು.
ಕಂಠದ ಕೆಳಭಾಗದಲ್ಲಿ 12 ಸೂರ್ಯರನ್ನು ಹೋಲುವ ಕೌಸ್ತುಭ ಮಣಿಯನ್ನು ಧ್ಯಾನ ಮಾಡಬೇಕು. ಜಗಜಗಿಸುವ ಕೌಸ್ತುಭ ಮಣಿ. ಕಂಠದ ಮೇಲ್ಭಾಗದಲ್ಲಿರುವ ವದನಾರವಿಂದದ ಧ್ಯಾನ ಮಾಡಬೇಕು. ಆ ವದನಾರವಿಂದ ಎಷ್ಟು ಸುಂದರ, ಎಷ್ಟು ಸುಂದರ! ಕೋಟಿ ಚಂದ್ರರ ಲಾವಣ್ಯವನ್ನು ಧಿಕ್ಕರಿಸುವ ಭಗವಂತನ ವದನಾರವಿಂದವನ್ನು ಧ್ಯಾನ ಮಾಡಬೇಕು. ಆ ವದನಾರವಿಂದದಲ್ಲಿ ಕೆಳತುಟಿ ಮೇಲ್ತುಟಿಗಳು ಪದ್ಮರಾಗದಂತೆ ಕೆಂಪಾಗಿದೆ, ಮಲ್ಲಿಗೆ ಮೊಗ್ಗಿನಂತೆ ದಂತಪಂಕ್ತಿಗಳು, ಹಸನ್ಮುಖನಾಗಿದ್ದಾನೆ, ಸಂಪಿಗೆಯಂಥ ನಾಸಿಕ, ಬಿಲ್ಲಿನಂತೆ ಬಾಗಿದ ಹುಬ್ಬು, ಹುಬ್ಬಿನ ಕೆಳಭಾಗದಲ್ಲಿರುವಂತಹ ಕೆನ್ನೈಗಿಲೆಯಂಥ ಕಣ್ಣುಗಳು, ಕಣ್ಣು ಯಾವಾಗಲೂ ತಂಪಾದಂತಹ ಕರುಣಾ ರಸ ತುಂಬಿ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕಂತೆ ದೃಷ್ಟಿಯನ್ನು. ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ಕಣ್ಣುಗಳ ಧ್ಯಾನ ಮಾಡಬೇಕು. ಕೃಪಾ ದೃಷ್ಟಿಯನ್ನು ಧ್ಯಾನ ಮಾಡಬೇಕು. ಹುಬ್ಬಿಗೆ ತಕ್ಕ ಬಲಭಾಗ ಎಡಭಾಗದಲ್ಲಿ ದುಂಡಾಗಿ ಚಕ್ಕುಲಿಯಂತಿರುವ ಕಿವಿಗಳನ್ನು ಧ್ಯಾನ ಮಾಡಬೇಕು. ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಕುಂಡಲಗಳನ್ನು ಧ್ಯಾನ ಮಾಡಬೇಕು. ಕುಂಡಲಗಳಲ್ಲಿರುವ ವಜ್ರವೇ ದೇಶವನ್ನು ಬೆಳಗಿಸ್ತಾ ಇದೆ, ಕತ್ತಲೆ ಕಳೀತಾ ಇದೆ ಅಂತ ಧ್ಯಾನ ಮಾಡಬೇಕು. ಆ ಹಸನ್ಮುಖನಾದ ಶ್ರೀಹರಿಯ ವಿಶಾಲವಾದ ಹಣೆಯಲ್ಲಿಟ್ಟ ಕೆಂಪಾದ ತಿಲಕದ ಮೇಲ್ಭಾಗದಲ್ಲಿರುವ ಗುಂಗುರು ಗುಂಗುರು ಕೂದಲುಗಳು, ಅದರ ಮೇಲೆ ವಜ್ರಖಚಿತ ಕಿರೀಟ, ಇಷ್ಟು ಧ್ಯಾನ ಮಾಡಬೇಕು. ಹೀಗೆ ಯಾರು ಧ್ಯಾನ ಮಾಡ್ತಾರೋ ಅವರು ಎಲ್ಲಿ ಹೋದ್ರೂ ಪವಿತ್ರರಂತೆ. ಅವರು ಎಲ್ಲಿ ಕುಳಿತರೂ ಕೂಡ ಭಗವಂತ ಅವ್ರ ಜೊತೆಯಲ್ಲಿ ಇರ್ತಾನಂತೆ. ಧ್ಯಾನ ಬಹಳ ಮುಖ್ಯ ಅಂತ ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತದ ಧ್ಯಾನವನ್ನು ಪರಮಾತ್ಮ ಬೋಧನೆ ಮಾಡ್ತಾನೆ. ಇದು 2. 3ನೇದು ವೈರಾಗ್ಯದ ವಿಷಯ. ಇಂಥ ಧ್ಯಾನದಲ್ಲಿ ತಲ್ಲೀನತೆ ಬರಬೇಕಾದ್ರೆ ನಮ್ಮ ದೇಹದ ಮೇಲೆ ನಾವು ವೈರಾಗ್ಯ ತಾಳಬೇಕು. ತಾಯಿ ಗರ್ಭವಾಸ ಮಾಡಿದಾಗ ಅಲ್ಲಿ ಮಲಮೂತ್ರದ ಕೂಪದ ಮೇಲೆ ಮಲಗಿಸಿದ್ರಿಂದ ಈ ದೇಹ ಎಷ್ಟು ಮಲಿನ. ಇದು ದೇಹದ ಮನೆ ಹೌದು, ಆದರೆ ಇದು ಮಲಿನವೇ. ಇದು ಸಂಸಾರದ ಪ್ರವಾಹ ದಾಟ್ಲಿಕ್ಕಷ್ಟೇ ದೋಣಿ, ದಾಟಿದ ಮೇಲೆ ದೋಣಿಯ ಕೆಲಸ ಇಲ್ಲ ಅಂತ ನಮಗೆ ಎಚ್ಚರಿಕೆ ಇರಬೇಕು. ಹಾಗಾಗಿ ಇದರ ಮೇಲೆ ವೈರಾಗ್ಯದ ಬಗ್ಗೆ ಭಗವಂತ ಉಪದೇಶಿಸಿ, ನಾನು ನನ್ನದು ಅನ್ನೋ ಅಭಿಮಾನವನ್ನು ಬಿಡಲಿ ಅಂತ ಗರ್ಭವಾಸದ ದುಃಖದ ಅನುಭವವನ್ನ, ಗರ್ಭವಾಸದಲ್ಲಿ ಜೀವ 7ನೇ ತಿಂಗಳಿಗೆ ಬಲಭಾಗದ ಹೊಟ್ಟೆಗೆ ವಾಲಿದಾಗ ದೇವರನ್ನು ಏನು ಬೇಡ್ತಾನೆ ಅನ್ನೋದನ್ನು ಕೂಡ ಭಾಗವತ ಹೇಳ್ತಾರೆ. ಇದು ಸಿಂಪಲ್ ಆಗಿ ಭಾಗವತ ಚಿಂತನೆ ಮಾಡೋ ಪದ್ಧತಿ. ಅದಾದ ಮೇಲೆ ತತ್ವ ಚಿಂತನೆ, ಭಕ್ತಿಯ ಯೋಗದ ಮಹಿಮೆ. ಭಕ್ತಿಯೋಗ, ತತ್ವಲಕ್ಷಣ, ವೈರಾಗ್ಯದ ವಿಶೇಷ, ಧ್ಯಾನದ ಪ್ರಕ್ರಿಯೆ, ಸಜ್ಜನರ ಸಂಘದ ಮಹತ್ವ, ಮನಸ್ಸು ಸಂಸಾರ ಬಂಧನಕ್ಕೂ ಕಾರಣ, ಮೋಚನೆಗೂ ಕಾರಣ, ಇಷ್ಟು ವಿಷಯಗಳನ್ನು ಒಳಗೊಂಡು ಕಪಿಲಗೀತೆ 3ನೇ ಸ್ಕಂದದಲ್ಲಿ ಬರ್ತದೆ. ಯೈದ ಮನುಶೃಣೋತಿ ಯೋಗಿನಂತೆ ಕಪಿಲ ಮುನೇರ್ಮತಮಾತ್ಮ ಯೋಗ ಗುಹ್ಯಂ ಭಗವತ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಯಾರು ಕಪಿಲಗೀತೆಯನ್ನು ಶ್ರವಣ ಮಾಡುತ್ತಾರೆ, ಭಗವಂತನ ಪಾದಕಮಲಗಳನ್ನು ಅವರು ಸೇರ್ತಾರೆ. ವಿಶೇಷವಾಗಿ ಭಾಗವತ ಹೇಳುವಂತೆ ಕಪಿಲಗೀತೆಯ ಶ್ರವಣದಿಂದ ದೇವರಲ್ಲಿ ಕೃತಜ್ಞತಾ ಬುದ್ಧಿ ಬರ್ತದೆ. ಭಗವತಿ ಕೃತಧೀ ಸುಪರ್ಣಕೇತೌ, ಅದು ಬರಬೇಕು ನಮ್ಮ ಜೀವನದೊಳಗೆ. ಭಗವಂತ ಮಾಡಿದ ಉಪಕಾರದ ಸ್ಮರಣೆ ಇಲ್ಲದೆ ಇದ್ರೆ ಇನ್ನೇನು ಬಂತು? ಕ್ರತೋಸ್ಮರ ಕೃತಗುಂ ಸ್ಮರ ಕ್ರತೋಸ್ಮರ ಕೃತಗುಂ ಸ್ಮರ ಕೃತಧೀ. ಆಗ ನೋಡೋಣ ನಮ್ಮಲ್ಲಿ ಬದಲಾವಣೆ ನಾವು ಕರೆದುಕೊಳ್ಬೇಕು ಅಂತಂದ್ರೆ ಇದು ಬಹಳ ದೊಡ್ಡ ಸೋಪಾನ. ಇವತ್ತಿನಿಂದ ಮಾಡಿರ್ಬೇಕಂದ್ರೆ ಅಬ್ಸರ್ವ್ ಮಾಡ್ರಿ, ದೇವರು ಹೇಗೆ ನಮ್ಮ ಜೊತೆಗಿದ್ದಾನೆ ಅನ್ನೋದನ್ನ ಆಗಾಗ ತಾನೇ ನಮಗೆ ಎಚ್ಚರಿಕೆ ಕೊಡ್ತಾನೆ, ತಿಳಿಸ್ತಾನೆ. ಯಾವುದನ್ನು ಮಾಡಿದ್ರೆ ಅಂದ್ರೆ ಏನೆಲ್ಲ ನಮಗೆ ಪರಮಾತ್ಮ ಉಪಕಾರ ಮಾಡ್ತಿದ್ದಾನೆ ಅದಕ್ಕೆ ಅವನಿಗೆ ಕೃತಜ್ಞತೆ ಸಮರ್ಪಣೆ ಆಗಿದೆ. ನೋಡಿಬೇಕಂದ್ರೆ ಪರೀಕ್ಷೆ ಮಾಡಿ, ಇದನ್ನು ಮಾಡಿಸಿದಲ್ಲಪ್ಪ ಸ್ವಾಮಿ, ನಿನಗೆ ನಾನು ಕೃತಜ್ಞ, ನಾನು ಧನ್ಯ. ಎಂಥ ಮನುಷ್ಯ ದೇಹ, ನಾನು ಎಲ್ಲಿದ್ದೆ, ಯಾರೋ ತಾಯಿ, ಯಾರೋ ತಂದೆ, ಎಲ್ಲಿ ಈ ಗರ್ಭ, ನನಗೇನು ಬೇಕಿತ್ತು ಈ ಮನುಷ್ಯರೇ, ನಾನು ಪಡ್ಕೊಳ್ಳಿಕ್ಕೆ ಸಾಧ್ಯನ ಈ ದೇಹವನ್ನ? ಅಂಗಡಿಯಲ್ಲಿ ಸಿಕ್ಕೀತೆ ಈ ದೇಹ, ಇಂಥ ದೇಹ ಕೊಟ್ಟು
ವಿವೇಚನಾಶೀಲತೆಯನ್ನು ಕೊಟ್ಟು ನಿನ್ನ ಬಗ್ಗೆ ಅನುಸಂಧಾನ ಕೊಡ್ತಾ ಇದ್ದಿ, ಲೋಕದ ವ್ಯವಹಾರಗಳನ್ನು ತಿಳಿಸ್ಕೊಡ್ತಿದ್ದಿ. ಇನ್ನೂ ಏನು ಮಾಡಬೇಕು ದೇವರು ಅಂದ್ರೆ? ಇನ್ನೂ ಏನು ಮಾಡಬೇಕು? ಇನ್ನೂ ಏನು ಮಾಡಬೇಕು? ಎಲ್ಲ ಮಾಡಿದ್ದೀಯಲ್ಲ ಸ್ವಾಮಿ, ನಿನಗೆ ನಾನು ಕೃತಜ್ಞತೆ ಸಲ್ಲಿಸಬಾರ್ದೆ? ನಿನ್ನಂಥ ಪರಮೋಪಕಾರಿ ಯಾರಿದ್ದಾರೆ? ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾಧೀನನೋ. ಹೀಗೆ ಭಗವಂತ ನನ್ನ ಕರುಣಾಧೀನ, ಕರುಣಾ ಪರವಶ, ಕರುಣಾನಿಧಿ ಅಂತ ಅವನಲ್ಲಿ ಕೃತಜ್ಞತಾ ಭಾವ ಮನುಷ್ಯನಿಗೆ ಮೂಡ್ತು ಅಂದರೆ ಭಾಗವತ ಸಾರ್ಥಕ, ಪುರಾಣ ಸಾರ್ಥಕ, ಮನುಷ್ಯ ಜನ್ಮ ಸಾರ್ಥಕ. ಇದನ್ನು ನಾವು ಕಪಿಲ ಗೀತೆಯಿಂದ ಪಡೀಲಿಕ್ಕೆ ಬರ್ತದೆ. ನದಿಯಾಗಿ ಹರಿತಾಳೆ ದೇವಭೂತಿ ಉಪದೇಶವನ್ನು ಕೇಳಿ ಇವತ್ತಿಗೂ ಆ ನದಿ ಇದೆ ಅಂತ ತೋರಿಸ್ತಾರೆ. ಭಾರತ ದೇಶದ ಮೇಷಾಣ ಅಂತ ಒಂದು ಊರು, ಸಿದ್ಧಪುರಿ ಅಂತ ಕರೀತಾರೆ. ಬಿಂದು ಸರೋವರದಲ್ಲಿ ಈ ಉಪದೇಶದ ಎಲ್ಲ ಉಪಾಖ್ಯಾನ ನಡೆದದ್ದು ಅಲ್ಲಿ ಅಂತ ತಿಳಿಸಿದ್ದಾರೆ. ಇವತ್ತಿಗೆ 3ನೇ ಸ್ಕಂಧ ಅನುಸಂಧಾನ ಮಾಡಿದ್ವಿ. ನಾಳೆ ದಿವಸ ಮತ್ತೆ 4ನೇ ಸ್ಕಂಧ, 5ನೇ ಸ್ಕಂಧಗಳಲ್ಲಿ ಬರುವ ತತ್ವಗಳ ಅನುಸಂಧಾನ ಯಥಾಮತಿ ಮಾಡಿಸ್ತಾ ಮುಂದೆ ಹೋಗೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.